ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಓಂ ನಮಃ ಶ್ರೀ ಸಚ್ಚಿದಾನಂದ ಯತಿರಾಜಾಯ ಧೀಮತೆ ಅದ್ವೈತಾನಂದ ತೃಪ್ತಾಯ ಜೀವನ್ಮುಕ್ತಾಯ ತೇ ನಮಃ. जीवन्मुक्ताय ते नमः. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಇಂದಿನಿಂದ 6 ದಿವಸಗಳ ಕಾಲ ಈ ಪವಿತ್ರವಾದ ಶಂಕರ ಕೃಪಾ ಭವನದಲ್ಲಿ ಶಂಕರ ಜಯಂತಿ ಮಂಡಳಿಯವರು ಉಪನ್ಯಾಸದ ಮಾಲಿಕೆಯನ್ನು ಏರ್ಪಡಿಸಿದ್ದಾರೆ. ಉಪನ್ಯಾಸದ ವಿಷಯ ಅಧ್ಯಾರೋಪಾಪವಾದ ಪ್ರಕ್ರಿಯಾ. ಹೆಸರು ಜ್ಞಾಪಕ ಇಟ್ಕೊಳ್ಳಿ. ಅಧ್ಯಾರೋಪಾಪವಾದ ಪ್ರಕ್ರಿಯಾ. ಇದು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ಮತ್ತೊಂದು ಹೆಸರು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂತಂದ್ರು ಒಂದೇ, ಅಧ್ಯಾರೋಪಾಪವಾದ ಪ್ರಕ್ರಿಯಾ ಅಂತಂದ್ರು ಒಂದೇ. ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಸುಮಾರು 80 ವರ್ಷಗಳ ಕಾಲ, ಅವರ ಜೀವಿತ ಕಾಲ 96 ಆದರೆ 16 ಬಿಟ್ಬಿಡಿ, 80 ವರ್ಷಗಳ ಕಾಲ ಶಾಂಕರಾದ್ವೈತ ವೇದಾಂತವನ್ನ ಸಂಪೂರ್ಣವಾಗಿ ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡಿ ಅರ್ಥವನ್ನ ಮಾಡಿಕೊಂಡು ತಮ್ಮದನ್ನಾಗಿ ಮಾಡಿಕೊಂಡು ಅದರಲ್ಲಿ ಮುಳುಗಿ ಅದರ ಸಾರವಾಗಿ ಮುಮುಕ್ಷು ಜನಗಳಿಗೆ ಕೊಟ್ಟಿರುವಂತಹ ಅದ್ಭುತವಾದ ಒಂದು ಕಾಣಿಕೆ ಮತ್ತು ಕಾಣಿಕೆ, both the contribution and also vision to Shankara Vedanta by Swamiji is ಅಧ್ಯಾರೋಪ ಅಪವಾದ. ಅಧ್ಯಾರೋಪ ಅಪವಾದ ಎನ್ನುವಂತಹದ್ದು ಶಾಂಕರಾದ್ವೈತ ವೇದಾಂತ ಸಿದ್ಧಾಂತದಲ್ಲಿ ಹಾಸುಹೊಕ್ಕಾಗಿದೆ. ಎಲ್ಲಿ ನೋಡಿದರೂ ಕೂಡ ಅಧ್ಯಾರೋಪ ಅಪವಾದ ಅಧ್ಯಾರೋಪ ಅಪವಾದವಿದೆ ಎನ್ನುವುದನ್ನ ಜಗತ್ತಿಗೆ, ಮುಮುಕ್ಷು ಪ್ರಪಂಚಕ್ಕೆ ಮೊಟ್ಟ ಮೊದಲಿಗೆ ಎತ್ತಿ ತೋರಿಸಿದಂಥ ಮಹಾಸ್ವಾಮಿಗಳವರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ನನಗೆ ಅವರ 16 ವರ್ಷಗಳ
ಒಡನಾಟದಲ್ಲಿ 10,000 ಸಲ ಹೇಳಿದ್ದಾರೆ. 10,000 ಸಲ ಅಧ್ಯಾರೋಪಾಪವಾದ 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 ಅರ್ಥವಾಗದೆ ಹೋದರೆ ಶಾಂಕರಾದ್ವೈತ ವೇದಾಂತ ಅರ್ಥವಾಗುವುದಿಲ್ಲ. ಶುರು ಮಾಡ್ತಾ ಇದ್ದೀವಿ. ಶಾಂಕರಾದ್ವೈತ ವೇದಾಂತದ ಉಪದೇಶವೇನು? ಸಿಂಪಲ್ ಆಗಿ ತಿಳ್ಕೋಬೇಕು ನಾವು. ಉಪನಿಷತ್ತುಗಳ ಸಂದೇಶವೇ ಅದ್ಭುತ. ಯಾವ ಪುರಾಣಗಳಲ್ಲಿಯೂ ಹೇಳದಿರುವ, ಯಾವ ಧರ್ಮ ಗ್ರಂಥಗಳಲ್ಲಿಯೂ ತಿಳಿಸದೇ ಇರುವ, ಯಾವ ಆಗಮಗಳಲ್ಲಿಯೂ ಹೇಳದೇ ಇರುವಂತ ಹೊಸ ವಿಚಾರವನ್ನ ವೇದಾಂತ ಹೇಳ್ತಾ ಇದೆ. ವೇದಾಂತಗಳು, ಉಪನಿಷತ್ತುಗಳು ವೇದಗಳ ಕೊನೆ ಭಾಗ. ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು. ಸಂಹಿತ, ಬ್ರಾಹ್ಮಣ, ಆರಣ್ಯಕಗಳು ಮಾಡು, ಮಾಡಬೇಡ, ಇದು ಒಳ್ಳೆಯದು ಮಾಡು, ಸ್ವರ್ಗ ಸಿಕ್ಕತ್ತೆ, ಸುಖವಾಗತ್ತೆ, ಇದು ಕೆಟ್ಟದು ಮಾಡಬೇಡ, ಮಾಡಿದ್ರೆ ನರಕವಾಗತ್ತೆ. ಇಷ್ಟಲ್ಲೇ ಮುಕ್ತಾಯವಾಗುವ ಎಲ್ಲ ದರ್ಶನಗಳು ಇಷ್ಟೇ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಧರ್ಮಶಾಸ್ತ್ರ, ವ್ಯಾಕರಣಶಾಸ್ತ್ರ, ತರ್ಕಶಾಸ್ತ್ರ, ಮೀಮಾಂಸಾ ಶಾಸ್ತ್ರ, ಜ್ಯೋತಿಷಾಸ್ತ್ರ ಎಲ್ಲವೂ ಕೂಡ ಒಳ್ಳೆಯದಪ್ಪ ಮಾಡು, ಕೆಟ್ಟದ್ದು ಮಾಡಬೇಡ, ಮಾಡು ಮಾಡಬೇಡ ಎನ್ನುವುದನ್ನೇ ಹೇಳ್ತಾ ಇವೆ. ಆದರೆ ವೇದಾಂತಗಳು, ಉಪನಿಷತ್ತುಗಳು ಇದಕ್ಕೆ ಸಂಬಂಧ ಪಡದೇ ಇರುವಂಥ ಒಂದು ಶುದ್ಧವಾದ ತತ್ವವನ್ನು ಉಪದೇಶ ಮಾಡ್ತಾ ಇದೆ. ನೋಡಪ್ಪ, ನಿನ್ನ ನಿಜವಾದ ಒಂದು ಸ್ವರೂಪವಿದೆ, ಅದಕ್ಕೆ ವೇದಾಂತದಲ್ಲಿ ಬ್ರಹ್ಮ ಅಂತ ಹೆಸರು. ಆ ಬ್ರಹ್ಮವು ಪರಮಾರ್ಥ ಸತ್ಯ. ಆ ಬ್ರಹ್ಮಕ್ಕೆ ಜನ್ಮವಾಗಲಿ, ಮರಣವಾಗಲಿ, ವಿಕಾರವಾಗಲಿ ಯಾವುದೂ ಇಲ್ಲ. ಆ ಪರಬ್ರಹ್ಮ ದೇಶಕಾಲುಗಳ ಕಟ್ಟುಪಟ್ಟಿಗೆ ಒಳಪಟ್ಟದ್ದಲ್ಲ. ಆ ಪರಬ್ರಹ್ಮಕ್ಕೆ ಲಿಂಗ, ಮತ, ವರ್ಣ, ಜಾತಿ, ಆಶ್ರಮಾದಿ ಯಾವ ಭೇದಗಳು ಇಲ್ಲ. ಅಷ್ಟೇ ಅಲ್ಲ, ಆ ಪರಬ್ರಹ್ಮ ತತ್ವ ಧರ್ಮದ ಸಂಕೋಲೆಯನ್ನೂ ಮೀರಿದೆ. ಧರ್ಮಗಳಿಗೆ ಸಿಕ್ಕಿಕೊಂಡಿರುವ ತತ್ವವಲ್ಲ. ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್, ಧರ್ಮಗಳ ಹಂಗಿಲ್ಲದ, ದೇಶಕಾಲಗಳ ಸೋಂಕಿಲ್ಲದ, ದೇಹೇಂದ್ರಿಯಾದ್ಯುಪಾಧಿಗಳ ಸಂಬಂಧವಿಲ್ಲದ ಪರಿಶುದ್ಧವಾಗಿರುವಂತಹ ಒಂದು ತತ್ವ ಉಂಟು ಅನ್ನುವುದನ್ನ ಯಾವ ಧರ್ಮಶಾಸ್ತ್ರ, ಪುರಾಣ, ರಾಮಾಯಣ ಭಾರತದಲ್ಲೂ ಹೇಳಿಲ್ಲ. ಇಲ್ಲೆಲ್ಲ ರಾಮ ಅಂತ ಒಬ್ಬಿದ್ದಾನೆ, ಬಹಳ ಒಳ್ಳೆಯ ಪೂಜೆ ಮಾಡು, ಮುಗಿದಷ್ಟೇ. ರಾಮನಂತೆ ಬದುಕಿರ್ಬೇಕು, ಸಾಯೋದ್ರ ಒಳಗೆ ಒಳ್ಳೆ ಮಾಡು. ವೇದ ಅಂತ ಹೇಳ್ತಾ ಇದೆ, ನೀ ಸಾಯೋನೇ ಅಲ್ಲ. ಆ ಪರಬ್ರಹ್ಮ ತತ್ವವು ಇಡೀ ಜಗತ್ತಿಗೆ ಸ್ವರೂಪವಾಗಿದೆ. ಪರಬ್ರಹ್ಮವೇ ಜಗತ್ತಿನ ಮೂಲ, ಪರಬ್ರಹ್ಮವೇ ಜಗತ್ತಿಗೆ ಆಸ್ಪದವಾಗಿದೆ ಅಂತ ಹೇಳಿಬಿಟ್ಟು ಅಷ್ಟಕ್ಕೆ ನಿಲ್ಲಿಲ್ಲ. ಆ ಪರಬ್ರಹ್ಮ ಎಲ್ಲಿದೆ ಗೊತ್ತಾ? ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಆ ಬ್ರಹ್ಮ ತತ್ವವು ಸತ್ಯವಾಗಿದೆ, ಜ್ಞಾನವಾಗಿದೆ, ಅನಂತವಾಗಿದೆ, ಅದಕ್ಕೆ ಕೊನೆ ಎನ್ನುವುದೇ ಇಲ್ಲ. ಆ ಪರಬ್ರಹ್ಮ ತತ್ವ ಯೋ ವೇದನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್, ನಿನ್ನೊಳಗೆ ಇದೆ, ನೀನೇ ಪರಬ್ರಹ್ಮವಾಗಿದ್ದೀಯ. ತತ್ವಮಸಿ ಸರ್ವಂ ಕಲ್ವಿದಂ ಬ್ರಹ್ಮ ಬ್ರಹ್ಮೈಮೇದಂ ವಿಶ್ವಂ ಈಶಾವಾಸ್ಯಮಿದಂ ಸರ್ವಂ ವಾಸುದೇವ ಸರ್ವಂ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಮುಂತಾದ ನೂರಾರು ವಾಕ್ಯಗಳಲ್ಲಿ ಉಪನಿಷತ್ತುಗಳು ನಮಗೆ ಒಂದು ಅದ್ಭುತವಾದ ವಿದ್ಯೆಯನ್ನು ಕೊಡ್ತಾ ಇವೆ. ಆ ವಿದ್ಯೆಗೆ ಹೆಸರಾಯಿತು ಬ್ರಹ್ಮವಿದ್ಯಾ, ಆತ್ಮವಿದ್ಯಾ, ಪರವಿದ್ಯಾ, ಪರಮಾರ್ಥ ವಿದ್ಯಾ, ತತ್ವವಿದ್ಯಾ, ನಿರ್ಗುಣ ತತ್ವವಿದ್ಯಾ. ಈ ಪರಬ್ರಹ್ಮಕ್ಕೆ ಯಾವ ವಿಶೇಷಗಳೂ ಇಲ್ಲ. ರಾಮನಿಗೆ ವಿಶೇಷ ಉಂಟು. ರಾಮನ ಜಾತಿ ಯಾವುದು? ಕ್ಷತ್ರಿಯ. ರಾಮನ ಹೆಂಡತಿ ಯಾರು? ಸೀತಾದೇವಿ. ರಾಮನ ತಂದೆ ಯಾರು? ದಶರಥ. ರಾಮನ ತಮ್ಮ ಯಾರು? ಲಕ್ಷ್ಮಣ. ಪರಬ್ರಹ್ಮ ಗಂಡು ಹೆಣ್ಣು? ಪರಬ್ರಹ್ಮದ ಹೆಂಡತಿ ಯಾರು? ಪರಬ್ರಹ್ಮಕ್ಕೆ ಆಯುಷ್ಯವೆಷ್ಟು ಯಾವುದೂ ಇಲ್ಲ. ನ ತಸ್ಯ ಕಾರ್ಯಂ ಕರಣಂಚ ವಿದ್ಯತೆ
ಪರಬ್ರಹ್ಮಕ್ಕೆ ಕಾರ್ಯವಿಲ್ಲ, ಕಾರಣವಿಲ್ಲ, ಇಂದ್ರಿಯವಿಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಅದು ಶೂನ್ಯವಲ್ಲ. ಅಶಬ್ದಮ ಸ್ಪರ್ಶಮರೋಪಮವ್ಯಯಂ ತಥಾರಸಂ ನಿತ್ಯಮಗಂಧವಜ್ಜಯತೆ. ಪರಬ್ರಹ್ಮಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಯಾವುದೂ ಇಲ್ಲ. ಇಂಥ ಪರಬ್ರಹ್ಮ ತತ್ವ ಎಲ್ಲ ಜೀವಿಗಳ ಪರಮಾರ್ಥ ಸ್ವರೂಪವಾಗಿದೆ. ನಮ್ಮರಿಗೆ ಬಂದ್ಬಿಡ್ತಾವ. ಬೇರೆ ಎಲ್ಲಾ ಶಾಸ್ತ್ರಗಳು ಕೂಡ ಭಗವಂತ ಅಂತ ಒಪ್ಪಿದ್ದಾನೆ, ಬಹಳ ದೊಡ್ಡವನು, ಸರ್ವಜ್ಞ, ಸರ್ವಶಕ್ತ, ಅವನು ಪೂಜೆ ಮಾಡು. ವೇದಾಂತ ಅದನ್ನು ಮೀರಿ ಹೇಳ್ತಾ ಇದೆ. ಪರಬ್ರಹ್ಮವು ಯಾವ ಪೂಜೆಗೂ ವಿಷಯವಲ್ಲ, ಧ್ಯಾನಕ್ಕೆ ವಿಷಯವಲ್ಲ. ನೇದಂ ಯಜಿದಮುಪಾಸತೆ, ಇದು ಎಂದು ವಿಷಯ ಮಾಡಿಕೊಂಡು ಉಪಾಸನೆ ಮಾಡುವುದಕ್ಕಾಗಲಿ, ಜಪ ಮಾಡುವುದಕ್ಕಾಗಲಿ, ಧ್ಯಾನ ಮಾಡುವುದಕ್ಕಾಗಲಿ ಬ್ರಹ್ಮವು ತಕ್ಕದ್ದಲ್ಲ ಅಂತ ಹೇಳ್ಬಿಟ್ಟು. ಈ ಪರಬ್ರಹ್ಮಕ್ಕೆ ವೇದಾಂತದಲ್ಲಿ 5 ಹೆಸರು ಜ್ಞಾಪಕ ಇಟ್ಕೊಳ್ಳಿ. ಪರಬ್ರಹ್ಮ ಅಂತ ಹೇಳಿ ಅಲ್ವೇ, ಅದನ್ನ 5 ಶಬ್ದಗಳಿಂದ ಕರೆದಿದ್ದಾರೆ. 1 ನಿರ್ಗುಣಂ ಬ್ರಹ್ಮ, 2 ನಿರುಪಾಧಿಕಂ ಬ್ರಹ್ಮ, 3 ನಿರ್ವಿಶೇಷಂ ಬ್ರಹ್ಮ, 4 ನಿರವಯವಂ ಬ್ರಹ್ಮ, 5 ನಿಷ್ಪ್ರಪಂಚಂ ಬ್ರಹ್ಮ. ಈ ಬ್ರಹ್ಮಕ್ಕೆ ಗುಣಗಳು, ಧರ್ಮಗಳು, ವಿಶೇಷಗಳು ಯಾವುದೂ ಇಲ್ಲ. ಇದನ್ನ ವೇದಾಂತಗಳು ತಿಳಿಸ್ಕೊಳ್ತಾರೆ. ಈಗ ಅದ್ವೈತ ವೇದಾಂತ ಅಂತ ಹೆಸರಾಯಿತು. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು 8ನೇ ಶತಮಾನದಲ್ಲಿ ಅವತಾರವನ್ನ ಮಾಡಿ 16ನೇ ವಯಸ್ಸಿನಲ್ಲಿ ಈ ವೇದಾಂತಗಳಿಗೆ ಅತ್ಯಂತ ಸುಂದರವಾಗಿರುವ, ಪ್ರಸನ್ನ ಗಂಭೀರವಾಗಿರುವ, ಬಂಧುರವಾದಂತಹ ಭಾಷ್ಯಗಳನ್ನ ಬರೆದು ವೇದಾಂತ ಸಂದೇಶಕ್ಕೆ ಒಂದು ಅಮೃತತ್ವವನ್ನ, ಅಮರತ್ವವನ್ನ, ಶಾಶ್ವತವನ್ನ ಕೊಟ್ಟಂತಹ ಮಹಾಪ್ರಭುಗಳು ಶಂಕರಾಚಾರ್ಯ ಅವತಾರ ಪುರುಷರು. ಶಂಕರಾಚಾರ್ಯರು ಭಾರತಾಂಬೆಯ ಸುಪುತ್ರರು. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಇಡೀ ವಿಶ್ವದ ಅದ್ಭುತ ಒಂದು ದೊಡ್ಡ ಪ್ರಪಂಚದಲ್ಲಿ ಪರಮಾಶ್ಚರ್ಯ, ದಿ ಮೋಸ್ಟ್ ವಂಡರ್ ಪರ್ಸನ್ ಶಂಕರ. ವಂಡರ್ಫುಲ್ ಅವರೇ ವಂಡರ್. ಏನು ಆಶ್ಚರ್ಯವಿದು, ನಾನು ಬ್ರಹ್ಮವಂತೆ, ಹೌದು. ನನಗೆ ಜನ್ಮ ಮರಣವಿಲ್ವಂತೆ, ಹೌದು. ಪುಣ್ಯ ಪಾಪವಿಲ್ವಂತೆ, ಹೌದಾ, ಹೌದು. ಅದನ್ನು ತೋರಿಸ್ಬಿಟ್ಟಿದ್ದಾರೆ. ಇಂಥ 5 ವಿಶೇಷಣಗಳುಳ್ಳಂತಹ ಬ್ರಹ್ಮವನ್ನ ತಿಳ್ಕೋಬೇಕು ಸ್ವಾಮಿ. ರಾಮನನ್ನು ತಿಳ್ಕೋಬಹುದು. ರಾಮ 5 ಮುಖಗಳಲ್ಲಿ ಎತ್ತರ ಇದ್ದಾನೆ, ಬಿಳ್ಳೆಗೆ ಅರ್ಥವಾಗುತ್ತೆ. ರಾಮಗೊಂಡು ಅರ್ಥವಾಗುತ್ತೆ. ಕೈನಲ್ಲಿ ಕೋದಂಡ ಹಿಡ್ಕೊಂಡಿದ್ದಾನೆ, ಅರ್ಥವಾಗುತ್ತೆ. 14 ವರ್ಷ ವನವಾಸ ಮಾಡ್ದ, ಕಥೆ ಅದು. ಎಲ್ಲ ದೇವರ ಬರೀ ಕಥೆ, ಎಷ್ಟು ಸ್ಟೋರಿ. ವೇದಾಂತ ಸ್ಟೋರಿ ಅಲ್ಲ. ವೇದಾಂತ ಅನ್ನುವಂತಹದ್ದು ಸ್ವಾನುಭವದ ಮಾತು. ಸ್ವಾಮರರಿಗೂ ಅರ್ಥವಾಗುವಂತೆ ಉಪನಿಷತ್ತುಗಳಲ್ಲಿ ತಿಳಿಸಿದ್ದಾರಲ್ಲ, ಅದನ್ನ ಶಂಕರಾಚಾರ್ಯರು ತಮ್ಮ ಅನುಭವಕ್ಕೆ ತಂದುಕೊಂಡು, ಮುಮುಕ್ಷುಗಳೇ ವೇದಾಂತವನ್ನು ಅಧ್ಯಯನ ಮಾಡ್ರಪ್ಪ. ವೇದಾಂತವನ್ನು ಅಧ್ಯಯನ ಮಾಡುವುದರಿಂದ ನಿಮ್ಮ ಜನ್ಮ ಜನ್ಮಾಂತರ ಬಂದಿರುವ ಎಲ್ಲ ಪುಣ್ಯ ಪಾಪ ಕರ್ಮಗಳು ಕ್ಷಣ ಮಾತ್ರದ ಗುರಿಯಾಗುತ್ತೆ ಎಂದ್ಬಿಟ್ರು. ಬರೀತಾರೆ ಶಂಕರಾಚಾರ್ಯರು. ಅನೇಕ ಶತಸಹಸ್ರ ಸಂಚಿತಮಪಿ ಧರ್ಮ ಧರ್ಮಾದಿ ಸಮೂಲಂ ಕರ್ಮ ಕ್ಷಣ ಮಾತ್ರ ದೇವ ಭಕ್ತಿ ಕರೋತಿ ಆತ್ಮಜ್ಞಾನಂ. ಸ್ವಾಮಿ, ಏನ್ ಆತ್ಮಜ್ಞಾನ, ಬ್ರಹ್ಮಜ್ಞಾನ ಅಂತ ಹೇಳ್ತಾ ಇದ್ದೀರಲ್ಲ, ಅದ್ರ ಮಹಿಮೆ ಏನು ಅಂತ ಕೇಳಿದ್ರೆ, ಅನೇಕ ಶತಕೋಟಿ ಸಂವತ್ಸರಗಳಲ್ಲಿ, ಕೋಟಿ, ಶತಕೋಟಿ, ಅನೇಕ ಶತಕೋಟಿ, ಹಿಂದಿನ 100 ಸಹಸ್ರ ಲಕ್ಷೋಪಲಕ್ಷ ಜನ್ಮಗಳಲ್ಲಿ ಮಾಡಿರುವ ಪುಣ್ಯ ಪಾಪ ಧರ್ಮ ಧರ್ಮ ಹೇಗಿದೆ ಅದು ರಾಶಿ ರಾಶಿ ಬಿದ್ದು ಬಿಟ್ಟಿದೆ. ಉಳ್ಳಾಗಡ್ಡೆ ರಾಶಿ, ಸಿಮೆಂಟ್ ಮುಟ್ಟೆ ರಾಶಿ, ಹಾಗೆ ರಾಶಿಯಾಗಿ ಬಿದ್ದೀಯಲ್ಲ ಎಲ್ಲ ಕರ್ಮಗಳನ್ನು ಈ ಬ್ರಹ್ಮಜ್ಞಾನವು ಕ್ಷಣ ಮಾತ್ರ ದೇವ, ಒಂದೇ ಒಂದು ಕ್ಷಣ ಮಾತ್ರದಲ್ಲಿ ಮುರಿ ಮಾಡಿಬಿಡುತ್ತೆ ಎಂದು. ಅಂಥ ಬ್ರಹ್ಮಜ್ಞಾನವನ್ನ ಉಪದೇಶ ಮಾಡುವ ಏಕೈಕ ಶಾಸ್ತ್ರ ಅದ್ವೈತ ವೇದಾಂತ ದರ್ಶನ. ಶಂಕರಾಚಾರ್ಯ ಹೇಳ್ತಾರೆ, ನನಗೆ ಮಾತ್ರ ಅದ್ವೈತಾನುಭವದ ಅನುಭವ ಅಂತ ಹೇಳ್ತಾ ಇಲ್ಲಪ್ಪ, ಎಲ್ಲರಿಗೂ ಆಗುತ್ತಿರುತ್ತೆ.
ಸಯೋಹಮೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. Everybody on earth can get enlightened and be liberated from the bondage of incessant births and deaths. ಒಂದೇ ಸಮನೆ ಬರುತ್ತಿರುವ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶೈನಂ ಅನ್ನುವಂತ ಸಂಸಾರ ಚಕ್ರವಿದೆಯಲ್ಲ, ಸಂಸಾರ ಸುಳಿ, ಇದರಿಂದ ತಪ್ಪಿಸಿಕೊಳ್ಳುವಂತ ಅಧಿಕಾರ, ಯೋಗ್ಯತೆ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಉಂಟು. ಯಾರು ಹೇಳಿಲ್ಲ ಇದನ್ನ. ಇದು ಬ್ರಾಹ್ಮಣನಾಗಿರ್ಬೇಕು, ಗಂಡಸಾಗಿರ್ಬೇಕು, ಜುಟ್ಟ ಬಿಟ್ಕೊಂಡಿರ್ಬೇಕು, ಕಚ್ಚೆ ಅಂಥದ್ದು ಇಲ್ಲ. ಬೇಕಾದತ್ತ 4: ವಿವೇಕ, ವೈರಾಗ್ಯ, ಮುಮುಕ್ಷುತ್ವ, ಸಮಾಧಿ ಹೆಚ್ಚು ಸಂಪತ್ತಿ ಇದ್ದುಬಿಟ್ರೆ ಅಂತ ಪ್ರತಿಯೊಬ್ಬನು ರಮಣ ಮಹರ್ಷಿ ಆಗ್ತಾನೆ, ಪ್ರತಿಯೊಬ್ಬನು ಗೌಡಬಾಲ ಮಹರ್ಷಿ ಆಗ್ತಾನೆ, ಪ್ರತಿಯೊಬ್ಬನು ಸಚ್ಚಿದಾನಂದೇಂದ್ರ ಸರಸ್ವತಿ ಆಗುತ್ತಾನೆ ಅನ್ನುವ ಮಾತನ್ನ ಉಪನಿಷತ್ ಹೇಳ್ತಾ ಇದೆ. ಅದನ್ನೇ ಶಂಕರಾಚಾರ್ಯರು ಹೇಳ್ತಾರೆ. ಅಧ್ಯಾರೋಪ ಅಪವಾದ ಜ್ಞಾಪಕ ಇದೆ, ಬರ್ತಿಲ್ಲ ನಾನು, ಅಲ್ಲಿ ಬರ್ತಾ ಇದೆ. ಈಗ ಒಂದ್ ಮಾತು ಬರೀತಾರೆ ಶಂಕರಾಚಾರ್ಯರು. ಎಷ್ಟು ಜನ ಬರೆಯಾರ್ರಿ? ಶಂಕರರಿಗೆ ಶಂಕರರೇ ಸಾಟಿ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ಸ್ವಾಮಿಗಳೇ ಸಾಟಿ. ನನ್ನ ಅಭಿಪ್ರಾಯದಲ್ಲಿ ಶಂಕರಾಚಾರ್ಯರು 8ನೇ ಶತಮಾನದ ವಿಶ್ವದ ಪರಮ ಆಶ್ಚರ್ಯವಾದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು 20ನೇ ಶತಮಾನದ ಪ್ರಚಂಡ ಆಶ್ಚರ್ಯ, ಅದ್ಭುತ ಆಶ್ಚರ್ಯ. ಏನು ಸಂಶೋಧನೆ ಮಾಡಿ ಏನು ಬರೆದಿದ್ದಾರೆ ಯಾವುದು ಗೊತ್ತಿಲ್ಲ. ಸುಮ್ಮನೆ ಬ್ರಾಹ್ಮಣ ಬಹಳ ದೊಡ್ಡವರು, ತುಂಬಾ ಪುಸ್ತಕ ಬರೆದಿದ್ದಾರೆ ಅಂತ ಹೇಳ್ತಾರೆ. ಮೂರ್ಖ, ಪ್ರಯೋಜನ ಇಲ್ಲ. ಪುಸ್ತಕ ದೊಡ್ಡವರಾಗಲಿಲ್ಲ, ಅವರು ಪೂರ್ಣ ಕೊಟ್ಟಿದ್ದಾರೆ ನಮಗೆ. ಶಾಂಕರ ಭಾಷೆ ಹೃದಯವನ್ನು ಕೊಟ್ಟಿದ್ದಾರೆ. ಆ ಹೃದಯಗಳಲ್ಲಿ ಒಂದು ಅಧ್ಯಾರೋಪ ಅಪವಾದ. ಒಂದು ಮಾತು ಬರೀತಾರೆ ಶಂಕರಾಚಾರ್ಯರು. ನ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯೇವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಮ್ ಕಿಂತು ಶ್ರುತ್ಯಾದಯ ಅನುಭವಾದಯಸ್ಯ ಯಥಾ ಸಂಭವಮಿಹ ಪ್ರಮಾಣಂ ಅನುಭವಾವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನಸ್ಯ. ಇದು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದ 1-1-2 ಮನೆಗೆ ಹೋಗಿ ಚೆಕ್ ಮಾಡಿ. 1ನೇ ಅಧ್ಯಾಯ 1ನೇ ಪಾದ 2ನೇ ಸೂತ್ರ ಜನ್ಮ ಆದ್ಯಸ್ಯ ಯಥಾಲ್ ಬರೆದಿದ್ದಾರೆ. ಏನರ್ಥ ಅದಕ್ಕೆ? ಒಂದು ಪೂರ್ವ ಮೀಮಾಂಸಾ ದರ್ಶನ, ಉತ್ತರ ಮೀಮಾಂಸಾ ದರ್ಶನ. ಒಂದು ಧರ್ಮ ಮೀಮಾಂಸಾ ದರ್ಶನ, ಬ್ರಹ್ಮ ಮೀಮಾಂಸಾ ದರ್ಶನ. ಎರಡಕ್ಕೂ ವ್ಯತ್ಯಾಸವೇನು? ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಶಾಸ್ತ್ರ ಹೇಳ್ತಾ ಇದೆ ಮಾಡು, ಶಾಸ್ತ್ರ ಒಂದೇ ಪ್ರಮಾಣ, ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ. ಸಂಧ್ಯಾ ವಂದನೆ ಯಾಕೆ ಪೂರ್ವಕ್ಕೆ ಮಾಡಬೇಕು? ಶಾಸ್ತ್ರ ಹೇಳ್ತಾ ಇದೆ. ಶಾಸ್ತ್ರವನ್ನ ಯಾಕೆ ದಕ್ಷಿಣಕ್ಕೆ ಮಾಡಬೇಕು? ಶಾಸ್ತ್ರ ಹೇಳ್ತಾ ಇದೆ. ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಪ್ರತಿಯೊಂದಕ್ಕೂ ಶಾಸ್ತ್ರಂ ಪ್ರಮಾಣಂ, ಶಾಸ್ತ್ರಂ ಪ್ರಮಾಣಂ. ಆದರೆ ಉತ್ತರ ಮೀಮಾಂಸಾ ದರ್ಶನದಲ್ಲಿ ಹಾಗಲ್ಲ. ನ ಧರ್ಮ ಜಿಜ್ಞಾಸಾಯಾಮಿವ ಕೇವಲಂ ಶ್ರುತ್ಯಾದಯ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಮ್ ಕಿಂತು ಶ್ರುತ್ಯಾದಯ ಅನುಭವಾದಯಶ್ಚ. ಇದು ಸ್ವಾಮಿಗಳು ಬೀಜವತ್ತವಾಯಿತು. ವೇದಾಂತ ದರ್ಶನ ಅನುಭವ ದರ್ಶನ. ವೇದಾಂತ ದರ್ಶನ ಪಾಂಡಿತ್ಯ ಪ್ರದರ್ಶನವಲ್ಲ. 24 ಪುಸ್ತಕ ಬರೆದುಬಿಟ್ಟ, ಬ್ರಹ್ಮಜ್ಞಾನಿ ಏನಲ್ಲ. ಒಳ್ಳೆ ಹೊಸ ಉಪನ್ಯಾಸ ಮಾಡ್ತಾ ಇದ್ದಾನೆ, 0 ನಂಬರು ಅವನಿಗೆ. ಅದೆಲ್ಲ ಶಾಲ್ ಹೊತ್ಕೊಂಡು ವಿಭೂತಿ ಕಟ್ಟಿ ಹಾಕ ಬಂದ್ಬಿಟ್ಟ, 0 ನಂಬರು. ಅನುಭವದಲ್ಲಿ ಅಂತ ನೋಡ್ಕೊ. ಉಪನಿಷತ್ತಿನ ಸಂದೇಶಗಳು ನನ್ನ ಅನುಭವದಲ್ಲಿ ಇದೆಯಾ? ಏನ್ ಹೇಳ್ತಾ ಇದೆ? ತತ್ವಮಸಿನ್ ಹೇಳ್ತಾ ಇದೆ. ಈ ಹಸಿ ಮಾಂಸ ನೀನಲ್ಲ, ಹುಟ್ಟಿದವನು ನೀನಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಅಭೈತಾವಾನ ಭೂಯ ಅಜಃ ನಿತ್ಯ ಶಾಶ್ವತೋಯಂ ಪುರಾಣ ಅಂತ ಹೇಳ್ತಾ ಇದೆ. ಆತ್ಮನು ಅಜ, ಅಮರ, ಅದ್ವಯ, ನಿತ್ಯ, ಶಾಶ್ವತ ಅಂತ ಹೇಳ್ತಾ ಇದೆ. ಈ ಅನುಭವ ವೇದಾಂತ ದರ್ಶನಕ್ಕೆ ಪ್ರಮಾಣ ಅಂದ್ಬಿಟ್ರು ಶಂಕರಾಚಾರ್ಯರು. ಯಾಕೆ ಅಂತ ಹೇಳಿದ್ರೆ ಅನುಭವಾವಸಾನತ್ವ. ವೇದಾಂತ ಸಂದೇಶಗಳು ಪ್ರತಿಯೊಂದೂ ಕೂಡ ಅನುಭವಕ್ಕೆ ಬರುತ್ತಿವೆ.
ಏನು ಆಶ್ಚರ್ಯ ಇದು. ಆದರೆ ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಏನೇನು ಹೇಳಿದ್ದಾರೋ ಒಂದು ಅನುಭವ ಬರ್ತಾ ಇಲ್ಲ. ಯಾವಾಗ ಅನುಭವ ಬರ್ತದೋ? ಸತ್ತ ಮೇಲೆ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಹೇಗೇತ. ಸಾಯವರೆಗೆ ಜ್ಯೋತಿಷ್ಠೋಮ ಮಾಡ್ದ, ನಂಗೆ ಸ್ವರ್ಗ ಸಿಕ್ಲಿಲ್ವಲ್ಲ ಅಂದ್ರೆ ನೀ ಸಾಯಬೇಕು, ಸ್ವರ್ಗ ಸಿಕ್ಕುತ್ತೆ. ಸತ್ತ ಮೇಲೆ ಫಲವನ್ನು ಹೇಳ್ತಾ ಇದೆ ಎಲ್ಲ ಧರ್ಮಶಾಸ್ತ್ರಗಳು. ವೇದಾಂತ ಅನುಭವಾವಸಾನತ್ವ. ದಿ ಮೆಸೇಜ್ ಆಫ್ ವೇದಾಂತ ಕಲ್ಮಿರೇಟ್ ಇನ್ ಅವರ್ ಓನ್ ಎಕ್ಸ್ಪೀರಿಯನ್ಸ್ ಅನ್ನುವುದನ್ನು ತೋರಿಸ್ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಬ್ರಹ್ಮತತ್ವ ಸ್ವತಃ ಸಿದ್ಧವಾಗಿದೆ. ಸ್ವತಃ ಸಿದ್ಧವಾಗಿರುವ ಯಾವ ಪ್ರಮಾಣಗಳಿಗೂ ಗೋಚರವಾಗದೇ ಇರುವಂತಹ ಪರಬ್ರಹ್ಮವನ್ನ ವೇದಾಂತ ತಿಳಿಸ್ತಾ ಇದೆ. ಒಂದು ಘಟ್ಟ ಇದೆ. ಸೆಕೆಂಡ್ ಪೋರ್ಷನ್ ಏನು ಅಂದ್ರೆ, ಇಂಥ ಬ್ರಹ್ಮವನ್ನ ನಾವು ಹೇಗೆ ತಿಳ್ಕೊಳ್ಳೋದು? ಪ್ರಮಾಣಗಳಿಂದ ಸಾಧ್ಯವಿಲ್ಲ. ನ ಚಂದ್ರಚೇತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ ಮನಸಾಭಿಕ್ಲುಪ್ತೋ ಯೇತದ್ವಿದು ಅಮೃತಾಸ್ತೆ ಭವಂತಿ. ಏನ್ ಮಾತಪ್ಪ ಇದು? ಶ್ವೇತಾಕ್ಷರ ಮಂತ್ರ, ತೈತ್ರಿಯ ಮಂತ್ರ. ನ ಚಂದ್ರಚೇತಿಷ್ಠತಿ ರೂಪಮಸ್ಯ. ಈ ಆತ್ಮನನ್ನ, ಅಕ್ಷರವನ್ನ, ಬ್ರಹ್ಮವನ್ನ ಯಾರೊಬ್ಬರೂ ಕೂಡ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ರಾಮನ ನೋಡಬಹುದು ನಾವು. ಸ್ವಲ್ಪ ನೀವು ಧ್ಯಾನ ಮಾಡ್ತಾ ಬಂದ್ರೆ, ರಾಮನ ಜಪ ಮಾಡ್ತಾ ಬಂದ್ರೆ ರಾಮನ ದರ್ಶನವಾಗತ್ತೆ. ನಾನು ನೆನ್ನೆ ರಾಮನ್ ನೋಡಿದೆ. ಹೌದಾ? ಹೇಗಿದ್ದ? 6 ಅಡಿ ಎತ್ತಕ್ಕಿದ್ದ, ಕೋದಂಡ ಹಿಡ್ಕೊಂಡ್ ಬಂದಿದ್ದ, ಪಕ್ಕದಲ್ಲಿ ಸೀತಾ ಇದ್ಲು. ಹೇಳ್ಬಾರ್ದು ಭಾವನೆ. ಅದು ಬ್ರಹ್ಮವನ್ನು ತೋರಿಸಿ. ಬ್ರಹ್ಮಕ್ಕೆ ಶಬ್ದ, ಸ್ಪರ್ಶ, ರೂಪರಸಗಂಧವಿಲ್ಲದ್ದರಿಂದ ನೋಬಡಿ ಕೆನ್ಸಿ ಬ್ರಹ್ಮನ್ ಬೈದ ಆಯ್ತು. ಹೌದಾ? ಹೋಗುವಲ್ಲಿ ಬ್ರಹ್ಮವನ್ನು ಮುಟ್ಟೋಣ ಅಂದ್ರೆ ರೂಪವಿಲ್ಲ. ಬರೀತಾರೆ ಶಂಕರಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ದೃಶ್ಯಚೇತು ಅಂತ ಒಂದು ಸೂತ್ರ. ಏನು ಸ್ವಾಮಿಗಳ ಸಂಶೋಧನೆ ಅಂದ್ರೆ ಅದ್ಭುತವಾಗಿದೆ. 16 ವರ್ಷಗಳ ಕಾಲ ಸತತವಾಗಿ ಇದ್ದಿದ್ದ ಎಲ್ಲವನ್ನೂ ಹೇಳ್ಬಿಡಿದೆ. ಮನೆಯವರು ಚೆಕ್ ಮಾಡಿದ್ದೇನೆ. 2 1 6ನೇ ಸೂತ್ರ ದೃಶ್ಯಚೇತು. ಒಂದು ಮಾತು ಬರೀತಾರೆ ಶಂಕರಾಚಾರ್ಯರು. ಏನ್ ಬರೆದಿದ್ದಾರೆ? ರೂಪಾದ್ಯ ಭಾವಾತೆ ನಾಯಮರ್ಥ ಪ್ರತ್ಯಕ್ಷ ಪ್ರಮಾಣ ಗೋಚರ ಲಿಂಗಾದ್ಯ ಭಾವಾಚ್ಯ ನಾನುಮಾನಾದೀನಾಂ ಆಗಮೇನತು ಆತ್ಮ ಜ್ಞಾತುಂ ಶಕ್ಯ ಸಹ ಆಗಮ ಅಧ್ಯಾರೋಪಾಪವಾದ ಪ್ರಕ್ರಿಯಾ. ಇವಾಗ ಬಂತು ನೋಡಿ ವಿಷಯ. ನಿರ್ವಿಶೇಷವಾಗಿರುವ ಬ್ರಹ್ಮವನ್ನ, ರೂಪಾದಿರಹಿತವಾಗಿರುವ ಬ್ರಹ್ಮವನ್ನ ಪ್ರತ್ಯಕ್ಷ ಪ್ರಮಾಣದಿಂದ ಯಾರೂ ಅರಿಯಲು ಸಾಧ್ಯವಿಲ್ಲ. ಯಾರಾದರೂ ನಾನು ಬ್ರಹ್ಮವನ್ನ ಕಂಡಿದ್ದೇನೆ ಅಂದ್ರೆ ನಮಸ್ಕಾರ ಹಾಕ್ಬಿಟ್ಟು ಅವರಿಗೆ ಒಂದ್ ಜೊತೆ ಪಂಚೆ ಕೊಟ್ಬಿಟ್ಟು 100 ರೂಪಾಯಿ ದಕ್ಷಿಣೆ ಕೊಟ್ಟು ಬಂದ್ಬಿಡಿ. ಯಾಕೆ ಅಂದ್ರೆ ನಾನೇ ಬ್ರಹ್ಮವಾಗಿರಬೇಕಾದರೆ, ಆ ಬ್ರಹ್ಮಕ್ಕೆ ನಾಮರೂಪಗಳಿಲ್ಲ ಅಂತ ಆಗಿರಬೇಕಾದರೆ ಆ ಬ್ರಹ್ಮವನ್ನ ನಾನು ನೋಡೋದು ಸಾಧ್ಯವೇ? ನೀವು ದೇವರನ್ನು ನೋಡಬಹುದು. ದೇವರು ಬೇರೆ, ಬ್ರಹ್ಮ ಬೇರೆ. ದೇವರು ಸಾಕಾರ, ಬ್ರಹ್ಮ ನಿರಾಕಾರ. ದೇವರು ಸಗುಣ, ಬ್ರಹ್ಮ ನಿರ್ಗುಣ. ದೇವರು ಸವಿಶೇಷ, ಬ್ರಹ್ಮ ನಿರ್ವಿಶೇಷ. ದೇವರು ಸಪ್ರಪಂಚ, ಬ್ರಹ್ಮ ನಿಷ್ಪ್ರಪಂಚ. ಉಪನಿಷತ್ತಿನ ಬ್ರಹ್ಮವು ಪೌರಾಣಿಕ ದೇವರುಗಳಲ್ಲ. ಚೆನ್ನಾಗಿ ತಿಳ್ಕೊಂಬಿಡಿ. ಪೌರಾಣಿಕ ದೇವರುಗಳಿಗೆ ಕೈ ಇದೆ, ಕಾಲಿದೆ, ಕಣ್ಣಿದೆ, ಹೆಂಡತಿ ಇದ್ದಾರೆ, ಗಂಡ ಇದ್ದಾರೆ, ಮೊಮ್ಮಕ್ಕಳೆಲ್ಲ ಇರ್ತಾರೆ. ಹೆಣ್ಣು ದೇವರಾದ್ರೆ ಲಕ್ಷ್ಮೀ ಅಂತ ಇಟ್ಕೊಂಡ್ರೆ ಅವ 8 ಕೈ 10 ಕೈ ಆಗಬಹುದು. ಅವನಿಗೆ ಗಂಡ ಯಾರಪ್ಪ? ಮಹಾವಿಷ್ಣು. ಮಹಾವಿಷ್ಣುವಿಗೆ ಪಾರ್ವತಿ ಹೆಂಡತಿ ಅಲ್ಲ. ಶಿವನಿಗೆ ಮಹಾಲಕ್ಷ್ಮಿ ಹೆಂಡತಿ ಅಲ್ಲ. ಬ್ರಹ್ಮನಿಗೆ ಗೌರಿ ಹೆಂಡತಿ ಅಲ್ಲ. ಬ್ರಹ್ಮನ ಹೆಂಡತಿ ಆಗ್ಬೇಕು, ಸರಸ್ವತಿ ಆಗ್ಬೇಕು. ಲಕ್ಷ್ಮಿ ಹೆಂಡತಿ ಆಗ್ಬೇಕ, ಲಕ್ಷ್ಮಿನೇ ಬೇಕು. ಆದರೆ ಪರಬ್ರಹ್ಮ ಹೆಂಡತಿ ಯಾರು? ಅಲ್ಲ. ನತ್ವಂ ಸ್ತ್ರೀನ ಪುಮಾನಸಿ. ಯು ಆರ್ ನೈದರ್ ನ್ಯೂಟರ್ ನಾರ್ ಫೆಮಿನೈನ್ ನಾರ್ ಮ್ಯಾಸ್ಕ್ಯುಲೈನ್. ಯಾವ ಲಿಂಗವಿಲ್ಲ ಭಗವಂತನಿಗೆ. ಇದು ಅದ್ಭುತವಾದ ವಿಚಾರ. ಯಾರಿಗೂ ಅರ್ಥವಾಗಿಲ್ಲ. ಹಾಸ್ಯ ಮಾಡ್ತಾರೆ. ಓ ನಿರ್ಗುಣ ಬ್ರಹ್ಮವಂತೆ
ನಿರ್ವಿಶೇಷ ಬ್ರಹ್ಮವಂತೆ ಬರೀ ಬೋನಸ್ ಅಂದ್ಬಿಡ್ತಾರೆ. ಅದಕ್ಕೆ ಕಾರಣ ಅಧ್ಯಾರೋಪಾಪವಾದಕ್ಕೆ ಅರ್ಥವಾಗಿಲ್ಲ. ಮುಂದುವರಿಸ್ತಾ ಇದ್ದೇನೆ. ಒಂದು ಜ್ಞಾಪಕ ಇಟ್ಕೊಂಬಿ. ಉಪನಿಷತ್ತಿನ ಪರಬ್ರಹ್ಮವನ್ನ ಶಂಕರಾಚಾರ್ಯರವರು 2 ಶಬ್ದದಿಂದ ಹೇಳ್ತಾರೆ. ನಿರಸ್ತ ಸರ್ವೋಪಾಧಿ ವಿಶೇಷಂ ಅವಾಂಗ್ ಮನಸಗೋಚರಂ ಬ್ರಹ್ಮ. ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಎಲ್ಲ ಸಂಸ್ಕೃತ ಗ್ರಂಥಗಳಲ್ಲೂ ಇದ್ದು ಬಿಟ್ಟಿದೆ. 2 ಶಬ್ದ. ನಿರಸ್ತ ಸರ್ವೋಪಾಧಿ ವಿಶೇಷಂ ಬ್ರಹ್ಮನ್ ಈಸ್ ಕಂಪ್ಲೀಟ್ಲಿ bereft of all the qualities. ಬ್ರಹ್ಮವನ್ನ ಬೆಳಗಿದೆ ನೋಡುವೆ, ಕಪ್ಪಗಿದೆ ನೋಡುವೆ, ಉದ್ದಕ್ಕಿದೆ ನೋಡುವೆ, ಸಣ್ಣಗಿದೆ ನೋಡುವೆ, ಏನೂ ಇಲ್ಲ. ಅಥಾದೇಶೋ ನೇತಿ ನೇತಿ. ಹೌದಾ? ಪರಮಾತ್ಮನ ಉಪದೇಶ ಹೇಗಿದೆಯಪ್ಪ ಅಂದ್ರೆ ನೇತಿ ನೀತಿ ಸಯೇಶ ನೇತಿ ನೇತ್ಯಾತ್ಮ. ಎಲ್ಲ ಉಪನಿಷತ್ತುಗಳಲ್ಲಿಯೂ ಪರಬ್ರಹ್ಮವನ್ನ ನೇತಿ ನೇತಿ ಅಂತ ಹೇಳ್ತಾ ಇದೆ. 2 ಉಪನಿಷತ್ ವಾಕ್ಯ ತೋರಿಸ್ಕೊಡ್ತೇವೆ. ಉದಾಹರಣೆಗೆ, ಇದು ದೊಡ್ಡ ವಿಚಾರ. ಅಧ್ಯಾರೋಪಾಪವಾದ 1 ವರ್ಷ ಮಾಡಬೇಕು. 1 ವರ್ಷ ಬೇಕಾ ಹೇಳ್ಬೋದು, ನನಗೆ ಪುರುಸತ್ತಿಲ್ಲ, ಹೇಳುವುದಿಲ್ಲ. ಸರಿ, ಆಚರ ಮಾತ್ರ ಬೊಬ್ಬಳಿ ಹೇಳ್ತೇನೆ. ಈಗ ಉಪನಿಷತ್ತುಗಳಲ್ಲಿ ಪರಬ್ರಹ್ಮವನ್ನ ನಿರ್ವಿಶೇಷ ರೂಪದಿಂದಲೇ ತಿಳಿಸಿಕೊಟ್ಟಿದ್ದಾರೆ. ಉದಾಹರಣೆಗೆ ಈಶಾವಾಸ್ಯ ತಗೊಳ್ಳಿ. ಅದರಲ್ಲಿ ಹೇಳ್ತಾ ಇದೆ ಪರಮಾತ್ಮ ಹೇಗಿದ್ದಾರೆ ಅಂತ ಕೇಳಿದ್ರೆ, ಅಕಾಯಂ ಔರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ. ಪರಮಾತ್ಮನಿಗೆ ವ್ರಣವಿಲ್ಲ, ಶರೀರವಿಲ್ಲ, ಮನಸ್ಸಿಲ್ಲ ಅಂತ ಹೇಳ್ತಾ ಇದೆ. ಕೇನೋಪನಿಷತ್ತಿಗೆ ಬಂದ್ಬಿಟ್ರೆ ಪರಬ್ರಹ್ಮದ ಸ್ವರೂಪವೇನು ಅಂತ ಕೇಳಿದ್ರೆ, ಪರಬ್ರಹ್ಮ ಯಾರು ಗೊತ್ತಾ? ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋ ಅವಾಚಂ ತವ ಪ್ರಾಣಸ್ಯ ಪ್ರಾಣ ನ ತತ್ವ ಚಕ್ಷುರ್ಗಚ್ಚತಿ ನ ವಾಕ್ ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮಃ ಅನ್ಯದೇವ ತದ್ವಿದಿತಾದತೋ ಅವಿದಿತಾದತಿ. ಏನು ಉಪದೇಶ ಇದು? ಪರಬ್ರಹ್ಮವು ವ್ಯಾಕೃತವೂ ಅಲ್ಲ, ಅವ್ಯಾಕೃತವೂ ಅಲ್ಲ. ವ್ಯಾಕೃತ ವ್ಯಾಕೃತವೆಲ್ಲವೂ ಕೂಡ ಪರಿಚ್ಛಿನ್ನ. ಪರಬ್ರಹ್ಮವು ವ್ಯಾಕೃತ ವ್ಯಾಕೃತಗಳನ್ನು ಮೀರಿದೆ. ಕಠೋಪನಿಷತ್ತಿಗೆ ಬಂದ್ರೆ ಅಶಪ್ತಮ ಸ್ಪರ್ಶ ಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧ ವಜ್ಜಯತಿ ಅನಾದ್ಯನಂತಂ ಮಹತಃ ಪರಂದ್ರವಂ. ಏನು ಉಪದೇಶ ಸ್ವಾಮಿ ಇದು? ಇನ್ನು ಅರ್ಥ ಮಾಡ್ಕೊಂಡ್ರೆ ಅಂಥವನು ಮೃತ್ಯುವನ್ನು ಗೆಲ್ಲುತ್ತಾನೆ ಅಂತ ಹೇಳಿ. ಮುಂಡಗೋಪನಿಷತ್ತಿಗೆ ಬಂದ್ಬಿಟ್ರೆ ಎತ್ತದ್ರೇಶ ಭಗ್ರಾಶ ಭಗೋತ್ರಂ ಅವರ್ಣಮ ಚಕ್ಷುಶ್ರೋತ್ರಂ ತದಪಾನಿ ಪಾದಂ. ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ. ಯಾವುದಕ್ಕೆ? ಕರ್ಮಕ್ಕೆ. ಅದ್ರ ದೇವರಿಗೆ ಎಲ್ಲ ಇದೆ. ರಾಮನಿಗೆ ಕಣ್ಣಿದೆ, ಕೃಷ್ಣನಿಗೂ ಕಣ್ಣಿದೆ, ಅವರು ದೇವರಲ್ಲ. ಉಪನಿಷತ್ತಿನ ದೇವರೆಲ್ಲರೂ ದೇವರೇ. ಉಪನಿಷತ್ತಿನ ಪರಬ್ರಹ್ಮ ರಾಮನು ಎಷ್ಟು ಮಟ್ಟಿಗೆ ಪರಬ್ರಹ್ಮ ಸ್ವರೂಪನೋ ರಾವಣನೂ ಡಿಟೋ. ರಾವಣನಾಗಲಿ ರಾಮನಾಗಲಿ, ಕಂಸನಾಗಲಿ ಕೃಷ್ಣನಾಗಲಿ, ನಾಯಿ ಆಗಲಿ ಹಂದಿ ಆಗಲಿ ದೇವರಾಗಲಿ ಎಲ್ಲರೂ ಪರಬ್ರಹ್ಮ ಸ್ವರೂಪರೇ ಅನ್ನುವುದು ವೇದಾಂತ ಸಿದ್ಧಾಂತ. ನಿರಸ್ತ ಸರ್ವ ವಿಶೇಷಂ ಬ್ರಹ್ಮ. ಬ್ರಹ್ಮವು ಎಲ್ಲ ವಿಶೇಷಗಳಿಂದಲೂ ನಿರಸ್ತವಾಗಿದೆ ಎಂದರು. ಮತ್ತೆ ಹೇಗಿದೆ? ಅವಾನ್ ಮನಸ ಗೋಚರಂ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನಬಿಭೇತಿ ಕುತಶ್ಚನ್ ಮೇಲೆ ವೇದಾಂತ ಸಂದೇಶ. ಹೊಸಬರಿಗೆ ಏನೋ ಹೇಳ್ತಾ ಇದ್ದೇನೆ ವೇದಾಂತ ಹುಚ್ಚುಚ್ಚು ಅನ್ಸುತ್ತೆ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಉಪದೇಶವನ್ನೆಲ್ಲ ದೇ ಗಾಟ್ ದೆಮ್ ಅಸ್ಸಿಮಿಲೇಟೆಡ್, ಸಾತ್ಮ್ಯ ಸ್ತಂಭದನ್ನಾಗಿ ಮಾಡಿಕೊಂಡು ಅನುಭವದಲ್ಲಿ ಮುಳುಗಿ ತಿಳಿದುಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಹಾಗಾದರೆ ರೂಪಾದಿಗಳಿಲ್ಲದೆ ಇರುವಂತಹ ಪರಬ್ರಹ್ಮವನ್ನ, ಲಿಂಗವಿಲ್ಲದೆ ಇರುವಂತಹ ಪರಬ್ರಹ್ಮವನ್ನ ನಾವು ತಿಳಿದುಕೊಳ್ಳುವುದು ಹೇಗೆ? ಉಪನಿಷತ್ ಹೇಳ್ತಾ ಇದೆ, ಬ್ರಹ್ಮವನ್ನ ತಿಳಿದುಕೊಂಡು ಮುಕ್ತನಾಗ್ತೀಯ. ಹೇಗೆ ತಿಳ್ಕೋಬೇಕು? ಕಣ್ಣಿಂದ ಸಾಧ್ಯವಿಲ್ಲ, ಕಿವಿಯಿಂದ ಸಾಧ್ಯವಿಲ್ಲ, ಬಾಯಿನಿಂದ ವರ್ಣಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅಂದ್ರೆ ಬಲಿತ ಶಂಕರಾಚಾರ್ಯರು ಆಗಮೇನತು ಆತ್ಮ ಶಕ್ಯತೆ ಜ್ಞಾತುಂ. ಜ್ಞಾಪಕ ಆಗಮೇನ, ಆಗಮ ಅಂತ ಒಂದಿದೆ,
ಆಗಮದಿಂದ ಇಂಥ ಬ್ರಹ್ಮವನ್ನ ಎಲ್ಲರೂ ತಿಳಿದುಕೊಂಡು ಇಲ್ಲಿಯೇ ಮುಕ್ತರಾಗಬಹುದು. ಇದಕ್ಕೆದರು ಶಾಂತಿ ವಿದ್ಯಾ, ಅಮೃತ ವಿದ್ಯಾ. ಲೋಕದಲ್ಲಿ ಎರಡು ತರಹದ ವಿದ್ಯೆಗಳು. ಅರ್ಥಕರಿ ವಿದ್ಯಾ ಒಂದು, ದುಡ್ಡನ್ನು ಕೊಡುವ, ಅಧಿಕಾರವನ್ನು ಕೊಡುವ, ಪ್ರಶಸ್ತಿಗಳನ್ನು ಕೊಡುವ, ಅರಮನೆಯನ್ನು ಕೊಡುವಂತ ವಿದ್ಯೆಗಳು. ಎಲ್ಲಾ ವಿದ್ಯೆಗಳು ಅರ್ಥಕರಿ. ಆದರೆ ವೇದಾಂತ ವಿದ್ಯೆ ಅರ್ಥಕರಿ ವಿದ್ಯೆ ಎಲ್ಲ ಶಾಂತಿಕರಿ ವಿದ್ಯಾ. ನಿಜವಾಗಿ ನಿಮಗೆ ಅಮೃತತ್ವ ಬೇಕಾ, ನಿಜವಾಗಿ ಶಾಂತಿ ಬೇಕಾ? ಹಾಗಾದರೆ ಬ್ರಹ್ಮತತ್ವ ಅರ್ಥ ಮಾಡ್ಕೊಂಡು ಹೇಳ್ತಾ ಇದೆ. ಬ್ರಹ್ಮವಿದ್ಯಾ ಮಹಿಮೆಯನ್ನ ಎಲ್ಲ ಉಪನಿಷತ್ತುಗಳನ್ನು ಹೇಳ್ತಾ ಇದ್ದಾರೆ. ಎರಡು ವಾಕ್ಯ ಹೇಳ್ತೀನಿ ಕೇಳಿ. ಮುಂಡಕೋಪನಿಷತ್ತಿನ ಪ್ರಪ್ರಥಮ ಮಂತ್ರ, ಬ್ರಹ್ಮಾ ದೇವಾನಾಂ ಪ್ರಥಮಸ್ಥಂ ಬಭೂವ ವಿಶ್ವಸ್ಯ ಕರ್ತಾ ಭುವನಸ್ಯ ಗೋಪ್ತಾ ಸ ಬ್ರಹ್ಮ ವಿದ್ಯಾಂ ಸರ್ವ ವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠ ಪುತ್ರಾಯ ಪ್ರಾಹ. ಬ್ರಹ್ಮ ವಿದ್ಯಾ ಎನ್ನುವಂತಹದ್ದು ಸರ್ವ ವಿದ್ಯಾ ಪ್ರತಿಷ್ಠಾಂ. ಪ್ರಪಂಚದಲ್ಲಿರುವ ಸಹಸ್ರಾರು ವಿದ್ಯೆಗಳಿಗೆ ಬ್ರಹ್ಮವಿದ್ಯೆ ಆಶ್ರಯವಾಗಿದೆ. ಇಂಥ ಬ್ರಹ್ಮವಿದ್ಯೆಯನ್ನ ಪಡೆದುಕೊಂಡರೆ ನೀವು ದುಡ್ಡು ಬರದೇ ಇರಬಹುದು, ಆರೋಗ್ಯ ಬರದೇ ಇರಬಹುದು, ಆಯುಷ್ಯ ಜಾಸ್ತಿ ಆಗದೇ ಇರಬಹುದು. ಆದರೆ ನಾನು ಸಾಯೋನಲ್ಲ, ನನಗೆ ರೋಗವೇ ಇಲ್ಲ, ನನಗೆ ಮರಣವೇ ಇಲ್ಲ ಎನ್ನುವಂಥ ಅನುಭವವನ್ನ ಕೊಡುವಂಥ ವಿದ್ಯಾ. ಇಂಥ ಬ್ರಹ್ಮ ತತ್ವವನ್ನ ತಿಳಿದುಕೊಳ್ಳಬೇಕಾದರೆ ಒಂದೇ ಒಂದು ಮಾರ್ಗ, ವೇದಾಂತ ಪ್ರಮಾಣಂ. ಇದನ್ನ ಸೂತ್ರಕಾರರಾದ ಭಗವಾನ್ ಬಾದರಾಯಣಾಚಾರ್ಯರು ಶಾಸ್ತ್ರಯೋನಿತ್ವಾತ್ ಅಂದ್ಬಿಟ್ರು. 1ನೇ ಅಧ್ಯಾಯ 1ನೇ ಪಾದ 3ನೇ ಸೂತ್ರ. ಶಾಸ್ತ್ರಯೋನಿತ್ವಾತ್ ಶಾಸ್ತ್ರಮೇವ ಬ್ರಹ್ಮಾಧಿಗಮೇ ಪ್ರಮಾಣಂ. ಜ್ಞಾಪಕ ಇಟ್ವೆ. ನಮಗೆ ಗೊತ್ತಿರುವಂತಹ ಪ್ರಮಾಣ ಪ್ರತ್ಯಕ್ಷ ಅಥವಾ ಅನುಮಾನ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಯಾವುದಕ್ಕೂ ಸಿಕ್ಕುವ ತತ್ವ ಅಲ್ಲ. ಈ ಪರಬ್ರಹ್ಮವನ್ನು ತನ್ನ ಸ್ವರೂಪವೆಂದು ಅರ್ಥ ಮಾಡಿಕೊಳ್ಳಬೇಕಾದರೆ ವೇದಾಂತ ಒಂದೇ ಪ್ರಮಾಣ ಅಂತ ಲಿಂಗಾಚಾರ್ಯರು. ವೇದಾಂತವಾದರೂ ಈ ಬ್ರಹ್ಮವನ್ನ ಹೇಗೆ ತಿಳಿಸ್ತಾ ಇದೆ ಅಂತ ಹೇಳಿದರೆ ಇಲ್ಲಿಂದ ಶುರುವಾಗ್ತಾ ಇದೆ ನೋಡಿ. ಲಕ್ಕಿ ಬಿಟ್ಟು ಕೇಳ್ತಾ ಬನ್ನಿ. ತಥಾಚ ಸಂಪ್ರದಾಯ ವಿಧಾಂ ಭಜನಂ. ಶ್ಲೋಕ ಹೇಳ್ಕೊಡ್ತೇನೆ, ಗಟ್ಟ ಇದು 6 ದಿವಸದ ಪ್ರವಚನಗಳಿಗೆ ಮೂಲ ಮಂತ್ರ, ಬೀಜ ಮಂತ್ರ ಎಲ್ಲ ಹೇಳ್ತೀರಾ. ಅಧ್ಯಾರೋಪಾಪವಾದಾಭ್ಯಾಂ ಸಾಲದು, ಗುರುಗಳಿಗೆ ಕೇಳಬೇಕು. ಹಳೆಯ ನರಸೀಪುರದಲ್ಲಿ ಸಮಾಧಿಸ್ಥರಾಗಿದ್ದಾರೆ ಗುರುಗಳು. ಅಧ್ಯಾರೋಪಾಪವಾದಾಭ್ಯಾಂ ಚಂದ್ರಾಪಟ್ಟಣವ್ರು ಹೋಯ್ತು ಅಷ್ಟೇಯ. ಅಲ್ಲಿಂದ 20 ಕಿಲೋಮೀಟರ್ ಮುಂದಕ್ಕೆ ಹೋಗ್ಬೇಕಲ್ಲ ಹಳೆಯ ನರಸೀಪುರ. ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ ಪ್ರಪಂಚ್ಯತೆ ಶಿಷ್ಯಾಣಾಂ ಶಿಷ್ಯಾಣಾಂ ಬೋಧಸಿದ್ಧ್ಯರ್ಥಂ ಶಿಷ್ಯಾಣಾಂ ಬೋಧಸಿದ್ಧ್ಯರ್ಥಂ ತತ್ವಜ್ಞೈಃ ಕಲ್ಪಿತ ಕ್ರಮಃ. ಈ ವಾಕ್ಯ ಸಿಕ್ತು ಸ್ವಾಮಿಗಳಿಗೆ. ಏನ್ರಿ, ಶಂಕರ ಪ್ರಸ್ಥಾನತ್ರ ಭಾಷೆ ಗ್ರಂಥಗಳು ದೊಡ್ಡ ಸಮುದ್ರ, ಅರಬ್ಬಿ ಸಮುದ್ರ ಅಲ್ಲ, ಹಿಂದೂ ಮಹಾಸಾಗರ. ಆ ಸಾಗರದಲ್ಲಿ ಒಂದು ರತ್ನವಾಕ್ಯ ಸಿಕ್ಕಿರೋದು. ಯಾವುದು? ಭಗವದ್ಗೀತಾ ಭಾಷ್ಯ 13ನೇ ಅಧ್ಯಾಯದ 13ನೇ ಶ್ಲೋಕವನ್ನು ಬರ್ತಿದ್ದ ಶಂಕರಾಚಾರ್ಯರು. ಜ್ಞಾಪಕ ಇತ್ತು 13-14. ನಾವಿವಾಗ ಚೆಕ್ ಮಾಡಿ ಯಾವ ವಾಕ್ಯ ಭಗವದ್ಗೀತಾ ವಾಕ್ಯ ಅಂತಂದ್ರೆ, ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃತ್ಯೈವ ನಿರ್ಗುಣಂ ಗುಣಭೋಕ್ತ.
ಭಗವಂತನ ವಾಣಿ. ಆತ್ಮ ಹೇಗಿದ್ದಾರಪ್ಪ ಅಂತ ಕೇಳಿದ್ರೆ ಸರ್ವೇಂದ್ರಿಯ ಗುಣಾಭಾಸಂ, ಎಲ್ಲ ಇಂದ್ರಿಯಗಳ ಗುಣಗಳನ್ನು ಕೂಡ್ಕೊಂಡಿದ್ದಾನೆ. ಆದರೆ ಸರ್ವೇಂದ್ರಿಯ ವಿವರ್ಜಿತಂ, ಅಪವಾದ, ಯಾವ ಇಂದ್ರಿಯಗಳ ಸಂಬಂಧವೂ ಆತ್ಮನಿಗೆ ಇಲ್ಲ. ಆ ವಾಕ್ಯವನ್ನು ಬರೆಯುವ ಶಂಕರಾಚಾರ್ಯರು ತಥಾಚ ಸಂಪ್ರದಾಯ ವಿಧಾಂ ವಚನವನ್ನು ಬರೆದಿದ್ದಾರೆ. ಅಧ್ಯಾರೋಪಾಪವಾದಾಭ್ಯಂ ನಿಷ್ಪ್ರಪಂಚಂ ಪ್ರಪಂಚತೆ. ಇಂಥ ನಿಷ್ಪ್ರಪಂಚವಾಗಿರುವ ಬ್ರಹ್ಮಕ್ಕೆ ಕೈ ಇಲ್ಲ, ಕಾಲಿಲ್ಲ, ಪ್ರಾಣವಿಲ್ಲ, ತಲೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಯಾರು ಹೊಸೊಬ್ಬರು ಕೇಳಿಬಿಟ್ರೆ ಹುಚ್ಚುಚ್ಚು ಅಂತಾರೆ. ನೋಡಿ, ಬ್ರಹ್ಮ ಕಣ್ಣು ಇಲ್ವಂತೆ ಕಣ್ರಿ, ಹೌದಾ? ಕೈಯೇ ಇಲ್ವಂತೆ, ಹೌದಾ? ಪ್ರಾಣವಿಲ್ವಂತೆ, ಬುದ್ಧಿ ಇಲ್ವಂತೆ, ಅವನ ಬುದ್ಧಿ ಇಲ್ಲ ಅಂತಾರೆ. ಇದು ಶಂಕರಾಚಾರ್ಯರ ಮಾತನ್ನ ಉಪನಿಷತ್ತಿನ ಮಾತು. ಇನ್ನೊಂದು ವಾಕ್ಯ ಹೇಳಿ, ಬಹಳ ವಾಕ್ಯ ಇದೆ. ಆತ್ಮ ಹೇಗಿದ್ದಾನೆ ಗೊತ್ತಾ? ದಿವ್ಯೋ ಶಮೂರ್ತ ಪುರುಷ ಸಭಾಕ್ಷಾಭ್ಯಂತರೋಕ್ಷಜ ಅಪ್ರಾಣ ಅಮನಾ ಶುಭ್ರ ಷಕ್ಷರಾತ್ಮರ ತಪ್ಪರ. ಮುಂಡಕೋಪನಿಷತ್ತಿನ ಒಂದು ಮಂತ್ರ. ಆತ್ಮ ಹೇಗಿದ್ದಾನೆ? ದಿವ್ಯ ಅಮೂರ್ತ ಪುರುಷ ಸಭಾಕ್ಷಾಭ್ಯಂತರ. ಆತ್ಮನ ಒಳಗಡೆ ಅಂತಿಲ್ಲ, ಹೊರಗಡೆ ಅಂತಿಲ್ಲ, ಮೇಲೆ ಅಂತಿಲ್ಲ, ಕೆಳಗೆ ಅಂತಿಲ್ಲ, ಎಲ್ಲವನ್ನು ವ್ಯಾಪಿಸಿಕೊಂಡಿದ್ದಾನೆ. ಆತ್ಮ ಹೇಗಿದ್ದಾನೆ? ಅಪ್ರಾಣ, ಆತ್ಮನಿಗೆ ಪ್ರಾಣವಿಲ್ಲ. ಯುಪ ಅಮನಃ, ಆತ್ಮನಿಗೆ ಮನಸ್ಸಿಲ್ಲ. ಶುಭ್ರ, ಗುಣಗಳ ಸಂಬಂಧವಿಲ್ಲ. ಅಂತ ಆತ್ಮನೇ ನೀನು ಅಂತ ಹೇಳ್ತಾ ಇದೆ. ಇದು ವೇದಾಂತಗಳ ಸಂದೇಶ. ಇದನ್ನ ನಮ್ಮೆಲ್ಲರ ಅನುಭವಕ್ಕೆ ಬರುವಂತೆ ತೋರಿಸಿಕೊಟ್ಟಂತಹ ಮಹಾಸ್ವಾಮಿಗಳು ಅಂತಂದ್ರೆ 20ನೇ ಶತಮಾನದ ಅಭಿನವ ಶಂಕರರಾದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಸಾಮಾನ್ಯ ಪವಾಡ ಪುರುಷರಲ್ಲ, ಸ್ವಾಮಿಗಳೇ ಮಹಾಪ್ರಮಾಣ. ಸ್ವಾಮಿಗಳ ಗ್ರಂಥಗಳೇ ಪ್ರಮಾಣ, ಉಪದೇಶಗಳೇ ಪ್ರಮಾಣ. ನನ್ನ ಯಾವ ಜನ್ಮದ ಸುಕೃತವೋ ಅಂತ ಮಹಾತ್ಮರ ಹತ್ರ 16 ವರ್ಷ ಕಾಲ ಆಗ್ತದೆ. ಟೋಪಿಯನ್ನು ಬಗೆದು ಪಾಠ ಮಾಡಿಸ್ಕೊಳ್ಳೋದು ಎಲ್ಲವನ್ನೂ ತುಂಬಿಬಿಟ್ಟಿದ್ದಾರೆ. ಅಧ್ಯಾರೋಪಾಪವಾದದ ವಿಷಯದಲ್ಲಿ ಯಾರಿಗೂ ಗೊತ್ತಿಲ್ಲ. ಈ ಪ್ರಪಂಚದಲ್ಲಿ 100ಕ್ಕೆ ವಿದ್ವಾಂಸರಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ತಾನೊಬ್ಬರಿಗೆ ಸರಿಯಾಗಿ ಗೊತ್ತಿತ್ತು. ಅಧ್ಯಾರೋಪಾಪವಾದದ ಮಹತ್ವವನ್ನ ಬಲ್ಲಂತವ 4 ಜನ. ಒಬ್ಬರು ಗೌಡಪಾದಾಚಾರ್ಯರು, ಅನಂತರ ಶಂಕರರು, ಅನಂತರ ಸುರೇಶ್ವರಾಚಾರ್ಯರು, ಅನಂತರ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು. ಅದು ಅರ್ಥವಾಗಿಬಿಟ್ರೆ ಓಹೋ ಇವಾಗ ಅರ್ಥ ಆಯ್ತು ನನಗೆ. ಅಹಂ ಬ್ರಹ್ಮಾಸ್ಮಿ ಅಷ್ಟು ಮನೆ ತಿಳಿಸ್ಕೊಡ್ತಾರೆ. ಪ್ರಕೃತ ಇಂಥ ನಿರ್ವಿಶೇಷವಾಗಿರುವ ಬ್ರಹ್ಮವನ್ನ ನಾವುಗಳು ತಿಳಿದುಕೊಳ್ಳುವುದು ಹೇಗಪ್ಪ ಅಂದ್ರೆ ಆಗಮ ಸಂಪ್ರದಾಯದಿಂದ. ಶಂಕರಾಚಾರ್ಯರು ತಮ್ಮ ಪರಮ ಗುರುಗಳಾಗಿರುವ ಗೌಡಪಾದಾಚಾರ್ಯರನ್ನ ಸಂಪ್ರದಾಯ ವಿಧ ಅಂತ ಕರೆದಿದ್ದಾರೆ. ಈ ಪ್ರಕ್ರಿಯೆಗೆ 4 ಹೆಸರು. ಪರಬ್ರಹ್ಮ ಕೈ ಹೆಸರು ಹೇಳಿದೆ ಅಲ್ವಾ? ಈ ಪ್ರಕ್ರಿಯೆ ಹೇಳ್ತೇನೆ. ಒಂದು ವೇದಾಂತ ಸಂಪ್ರದಾಯ, ಸಂಪ್ರದಾಯ ವಿಧಾಂ ವಚನಂ ಬಂದು ಶಂಕರಾಚಾರ್ಯರು. ವೇದಾಂತ ಸಂಪ್ರದಾಯ 1, ವೇದಾಂತ ಆಗಮ 2, ಅಧ್ಯಾರೋಪಾಪವಾದ ಪ್ರಕ್ರಿಯಾ 3, ಉಪದೇಶ ಪ್ರಕಾರ. ಅಧ್ಯಾರೋಪಾಪವಾದ ಅಂದ್ರೇನು? ಕಷ್ಟ ಕೆಟ್ಟ ಬನ್ನಿ. ಅಧಿ ಆರೋಪ ಅಪವಾದ. ಅಧಿ ಮೇಲೆ, ಬ್ರಹ್ಮದ ಮೇಲೆ ನಿರ್ವಿಶೇಷವಾಗಿರುವ ನಿರ್ಧರ್ಮಕವಾದ ನಿರುಪಾಧಿಕವಾಗಿರುವ ಬ್ರಹ್ಮದ ಮೇಲೆ ಆರೋಪ. ಕೆಲವು ಗುಣಗಳನ್ನ, ಧರ್ಮಗಳನ್ನ, ವಿಶೇಷಗಳನ್ನ, ಕೆಲವು ಲಕ್ಷಣಗಳನ್ನ ಆರೋಪಣೆ ಮಾಡಿ ಅನಂತರ ಅಪವಾದ. ಅದು ಅರ್ಥವಾಯ್ತಾ? ಅರ್ಥವಾಗ್ಕೊಂಡು ಇದನ್ನ ತೆಗೆದು ಹಾಕ್ಬಿಡ್ತಾರೆ. ಅದನ್ನೇನೂ ಉಪಯೋಗವಿಲ್ಲ. ಅಧ್ಯಾರೋಪ ಅಪವಾದವು ಬ್ರಹ್ಮವನ್ನ ಮುಟ್ಟುವುದಿಲ್ಲ. ಅಧ್ಯಾರೋಪ ಅಪವಾದಕ್ಕೂ ಪರಬ್ರಹ್ಮಕ್ಕೂ ಯಾವ ಯಾವ ಸಂಬಂಧವೂ ಇಲ್ಲ. ಆದರೆ ಅಧ್ಯಾರೋಪ ಅಪವಾದ ಉಪದೇಶ ಕ್ರಮದಿಂದ ಉಪನಿಷತ್ತುಗಳು ನಮಗೆ
ಪರಬ್ರಹ್ಮವನ್ನು ತಿಳಿಸುತ್ತಾ ಹೋದಾಗ ಓಹೋ ಹೀಗ ಅರ್ಥವಾಯ್ತು ಅಂತ ಅನ್ಬೇಕು. ಬರೀ ಶಾಸ್ತ್ರ ಹೇಳುತ್ತೆ ಹಾಗಾದ್ರೆ ಅರ್ಥವಾಯ್ತೇನಪ್ಪ, ಕೈ ಬಿಟ್ಬಿಡು ಅದನ್ನ. ಒಂದು ಒಳ್ಳೆ ಉದಾಹರಣೆ ಕೊಡ್ತೇನೆ ಇದಕ್ಕೆ. ಮನೆ ಕಟ್ಟಬೇಕು, ಇಂಜಿನಿಯರ್ಸು ಕಾಂಟ್ರಾಕ್ಟರ್ಸು ಕಟ್ಟಬೇಕಾದ್ರೆ ಮನೆ ಬರ್ತಿ ಕಂಬ ಹಾಕ್ಬಿಡ್ತಾರೆ, ಸ್ಕ್ಯಾಪ್ ಹೋಲ್ಡಿಂಗ್ ಅಂತ. ಹೌದಾ? RCC ಹಾಕ್ಬೇಕಾದ್ರೆ ಕಬ್ಬಣದ ಕಂಬವೋ ಅಥವಾ ಇನ್ಯಾವುದಪ್ಪ ಸರ್ವೆನಾ ಸರಿ ಕಂಬ ಹಾಕ್ತಾರೆ. ಹಾಕ್ಬಿಟ್ಟು ಎಷ್ಟು ಮಟ್ಟಿಗೆ ಡಂಬಸ್ ಮಾಡ್ತಾರೆ ಗಟ್ಟಿಯಾಗಿ ಹೇಳಬೇಕು ಅಂತ. ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ತಾರೆ. ಅದು ಗಟ್ಟಿ ಆಯ್ತಾ? ಗಟ್ಟಿ ಆದ್ಮೇಲೆ ಏನ್ ಮಾಡ್ತಾರೆ ಇದನ್ನ ಸ್ಕ್ಯಾಪ್ ಹೋಲ್ಡಿಂಗ್ ನ ಯಾಕೋ ಕಿತ್ತಾಕ್ತಾ ಇದೀಯಾ, ಕಟ್ಬಿಟ್ಟು ಹಾಕಿದೀಯಾ? ನೀವು ಒಂದು 50 ಲಕ್ಷ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸ್ಕ್ಯಾಪ್ ಹೋಲ್ಡಿಂಗ್ಗೆ ಒಂದು 50,000 ರೂಪಾಯಿ ಖರ್ಚು ಮಾಡ್ತೀರಾ. ಹೌದಾ? ಭದ್ರವಾಗಿರುತ್ತದ, ಬರುವುದಿಲ್ಲ. ಆಮೇಲೆ ಹೊರದು ಹಾಳೆಯಿಂದ ಕಿತ್ ಹಾಕ್ತೀರ. ಹಾಕುವುದು ಯಾಕೆ, ಕಿತ್ತಾಗೋದು ಯಾಕೆ? ಹಾಕುವುದು ಯಾಕಪ್ಪ ಅಂದ್ರೆ ಕಾಂತಿ ಬದ್ಧವಾಗಿ ನಿಂತ್ಕೊಳ್ಳಿ ಅಂತ. ನಿಂತ್ಕೊಂಡ್ಮೇಲೆ ಕಿತ್ ಹಾಕ್ಬಿಡ್ತೀವಿ. ಅದೇ ರೀತಿಯಲ್ಲಿ ಅಧ್ಯಾರೋಪ ಎನ್ನುವಂತಹದ್ದು ಜ್ಞಾನಿಗಳು, ಮಹಾತ್ಮರು, ಜೀವನ್ಮುಕ್ತರು, ಬ್ರಹ್ಮನಿಷ್ಠರು, ವೇದಾಂತಗಳು, ಮುಮುಕ್ಷುಗಳಾದ ನಮಗೆ ಪರಬ್ರಹ್ಮದ ಸ್ವರೂಪವನ್ನ ಅರ್ಥ ಮಾಡಿಕೊಡುವುದಕ್ಕಾಗಿ ಬಳಸಿರುವಂತ ಉಪದೇಶ ವಿಶೇಷ, ಉಪದೇಶ ಪ್ರಕ್ರಿಯೆ. ಉಪದೇಶ ಮಾಡ್ತಾ ಹೋಗುತ್ತೆ. ಅರ್ಥವಾಗ್ತಾ ಹೋದಂತೆ ತಾನೇ ಕಳಬಿದ್ದು ಹೋಗುತ್ತೆ. ಇದನ್ನು ಬರೀತಾರೆ ಶಂಕರಾಚಾರ್ಯರವರು. ತಥಾಚ ಸಂಪ್ರದಾಯ ವಿಧಾಂ ವಚನಂ, ಸಂಪ್ರದಾಯವನ್ನು, ವೇದಾಂತ ಸಂಪ್ರದಾಯವನ್ನು, ಆಗಮ ಸಂಪ್ರದಾಯವನ್ನು, ಅನುಭವ ಸಂಪ್ರದಾಯವನ್ನು ಬಲ್ಲಂತ ಗೌಡಪಾದಾಚಾರ್ಯ ಹೇಳ್ತಾರೆ. ಅಧ್ಯಾರೋಪ ಅಪವಾದಾಭ್ಯಾಂ, ಅಧ್ಯಾರೋಪ ಅಪವಾದ ಈ ಕ್ರಮದಿಂದ ನಿಷ್ಪ್ರಪಂಚಂ ಪ್ರಪಂಚತೆ. ಜ್ಞಾಪಕ ಇಟ್ಕೊಳ್ಳಿ. ನಿಷ್ಪ್ರಪಂಚವಾಗಿರುವ ನಿರ್ವಿಶೇಷವಾಗಿರುವ ಪರಬ್ರಹ್ಮವು ತಿಳಿಸಲ್ಪಡುತ್ತದೆ. ಬ್ರಹ್ಮಕ್ಕೆ ನಿರ್ವಿಶೇಷ. ಜ್ಞಾಪಕ ಇಟ್ಕೊಳ್ಳಿ. ವಿಶೇಷ ಅಂದ್ರೇನು? 4: ಜಾತಿ, ದ್ರವ್ಯ, ಗುಣ, ಕ್ರಿಯಾ. ಇಂಥಕ್ಕೆ ವಿಶೇಷ ಅಂತ ಹೇಳಿದ್ರು. ಬ್ರಹ್ಮ ನಿರ್ವಿಶೇಷ ಅಂದ್ಬಿಟ್ರು. ಬ್ರಹ್ಮಕ್ಕೆ ಜಾತಿ ಇಲ್ಲ, ಬ್ರಹ್ಮವು ದ್ರವ್ಯವಲ್ಲ, ಬ್ರಹ್ಮಕ್ಕೆ ಗುಣವಿಲ್ಲ, ಬ್ರಹ್ಮಕ್ಕೆ ಯಾವ ಕ್ರಿಯೆಯೂ ಇಲ್ಲ. ಇದನ್ನು ಭಗವದ್ಗೀತಾ ಭಾಷ್ಯದಲ್ಲಿ ವಿಸ್ತಾರವಾಗಿ ಬರೀತಾರೆ ಶಂಕರಾಚಾರ್ಯರು. ಅದ್ಭುತ, ಪರಮಾದ್ಭುತ. ಒಂದೆರಡು ಉದಾಹರಣೆ ಕೊಡ್ತೇನೆ ನೋಡಿ. ಜಾತಿ ಅಂದ್ರೇನು? ಹಸು ಅಂತ ಹೇಳ್ತೇವೆ. 10 ಹಸುಗಳಿವೆ. ಒಂದು ಎಮ್ಮೆ ಇದೆ. ಎಮ್ಮೆ ಹಸುವಲ್ಲ, ಹಸು ಎಮ್ಮೆಯಲ್ಲ. 10 ಹಸುಗಳು, ಒಂದು ಕುಳ್ಗಿದೆ, ಒಂದು ದಪ್ಪನಾಗಿದೆ, ಒಂದು ಕೆಂಪಿದೆ, ಕಪ್ಪಿದೆ. ಹೇಗಿದ್ದರೂ ಕೂಡ ಅದನ್ನು ಕಾಣ್ತಾ ಇದೆ ಗೋತ್ವ, ಕೌ ಹುಟ್ಟಂತಿದೆ. ಈಗ ಹಸು ಬೇರೆ, ಎಮ್ಮೆ ಬೇರೆ. ಏನ್ ವಿಶೇಷ? ಹಸು ನೋಡಿದ್ದೀರಮ್ಮ, ಎಮ್ಮೆ ನೋಡಿದ್ದೀರ? ಹಸು ಎಮ್ಮೆ ಒಂದೆಯೋ ಬೇರೆ ಬೇರೆಯೋ? ಏನ್ ವಿಶೇಷ? ಹಸುವಿಗೂ ಎಮ್ಮೆಗೂ ವಿಶೇಷವೇನು? ಹಸುವಿಗೂ ಬಾಲ ಇದೆ, ಎಮ್ಮೆಗೂ ಬಾಲ ಇದೆ. ಹಸುನು ಹಾಲು ಕೊಡುತ್ತೆ, ಎಮ್ಮೆಗೂ ಹಾಲು ಕೊಡುತ್ತೆ. ಹಸುವಿಗೂ 2 ಕೋಡಿದೆ, ಎಮ್ಮೆಗೂ 2 ಕೋಡಿದೆ. ಆದರೆ ಹಸು ಎಮ್ಮೆಯಲ್ಲ, ಎಮ್ಮೆ ಹಸುವಲ್ಲ. ಯಾಕೆ? ಹಸುವಿನಲ್ಲಿ ಗೋತ್ವ ಅಂತ ಜಾತಿ ಇದೆ. ಹಾಗೆ ಬ್ರಹ್ಮ ಜಾತಿ ಅಂತಿಲ್ಲ. ದ್ರವ್ಯ, ಹಸು ಅಂತಂದ್ರೆ ಕಪ್ಪಿದೆ, ಕೆಂಪಿದೆ ಅಂತೇಳಿ ಗುಣಗಳಿಗೆ ಆಶ್ರಯವಾದದ್ದು. ಬ್ರಹ್ಮ ನಿರ್ಗುಣವಾದ್ದರಿಂದ ಯಾವ ಗುಣಗಳಿಗೂ ಆಶ್ರಯವಲ್ಲ. ಕ್ರಿಯಾ, ಹಸು ಹೋಗ್ತಾ ಇದೆ, ಟ್ರೈನ್ ಬರ್ತಾ ಇದೆ, ಸ್ಕೂಟರ್ ಹೋಗ್ತಾ ಇದೆ ಅಂತೇವೆ. ಹಾಗೆ ಬ್ರಹ್ಮಕ್ಕೆ ಗತಿ ಎನ್ನುವುದೇ ಇಲ್ಲ, ಯಾವ ಕ್ರಿಯೆ ಇಲ್ಲ ಅಂತಾರೆ. ಇಂಥ ನಿರ್ವಿಶೇಷವಾಗಿರುವ ಬ್ರಹ್ಮವನ್ನ ನಾನು ತಿಳ್ಕೊಳ್ಳೋದೆ, ಬ್ರಹ್ಮ ಅರ್ಥವಾಗುವುದೇ ಕಷ್ಟ. ನಾನು ಹೇಗೆ ತಿಳ್ಕೊಳ್ಳೋದು? ಶಂಕರಾಚಾರ್ಯ ಕಷ್ಟವಲ್ಲ. ಬ್ರಹ್ಮ ವಿದ್ಯಾ ಅತ್ಯಂತ ಸುಲಭ. SSLC ಫೇಲ್ ಆಗೋದಕ್ಕೆ ಸುಲಭ. SSLC ಫೇಲ್ ಆಗ್ಬೇಕಾದ್ರೆ 16 ವರ್ಷ ಆಗ್ಬೇಕಾ? 3 ವರ್ಷ ಮಗು SSLC ಫೇಲ್ ಮಾಡ್ತಾರೆ, ನೋಡೋಣ ಆಗುತ್ತಾ? ಬ್ರಹ್ಮಕ್ಕೆ ವಯಸ್ಸೇ ಇಲ್ಲ. ಕಾಫಿ ಕುಡಿಬೇಕಾದ್ರೆ ಸ್ವಲ್ಪ ಕಷ್ಟ, ಅದಕ್ಕಿಂತ ಸುಲಭ. ಸ್ವಾಮಿ ಹೇಳ್ತಾ ಇದ್ರು,
ಪೇಯ ಪಾನಾದಪಿ ಸುಲಭಮಾತ್ಮಜ್ಞಾನಂ, ಹಾಲನ್ನು ಕುಡಿಯುವುದಕ್ಕಿಂತಲೂ ಸುಲಭ ಬ್ರಹ್ಮಜ್ಞಾನ. ಇನ್ ಹೀಗೆಂತ ಇದೆಯಲ್ಲ ನೀವು, ನಾವು ತಿಳ್ಕೊಂಡ್ರೆ ಅದೇನೋ ಬ್ರಹ್ಮವಂತೆ, ಅದೇನೋ ಜನ್ಮವಿಲ್ವಂತೆ ಅಂತ ಅಂತೆಕಂತೆ ಮಾಡ್ಕೊಂಡಿದ್ವು. ಬ್ರಹ್ಮಜ್ಞಾನ ಅಂತೆಕಂತೆ ಸಂತೆ ಸಮಾಚಾರವಲ್ಲ. ಪುರಾಣದಲ್ಲಿ ಅಂತೆಕಂತೆ ಸಂತೆ ಸಮಾಚಾರ. ಪುರಾಣಗಳ ವ್ಯವಹಾರವೇ ಬೇರೆ, ವೇದಾಂತ ಉಪದೇಶವೇ ಬೇರೆ. ಇಂಥ ಪರಬ್ರಹ್ಮವನ್ನ ನಾವುಗಳು ನಮ್ಮ ಅನುಭವದಲ್ಲಿ ಕಾಣಬಹುದು. ಹೇಗೆ? ತೇಷಾಂ ಶಾಂತಿ ಶಾಶ್ವತಿ ನೇತರೇಶಾಮ್ ಅನ್ಬಿಟ್ಟು ಶ್ರುತಿ. ಯಾರು ಇಂಥ ಬ್ರಹ್ಮವನ್ನ ತನ್ನ ಸ್ವರೂಪವೆಂದು ಅನುಭವದಿಂದ ಕಾಣುತ್ತಾರೆಯೋ ಅಂಥವರಿಗೆ ಅತ್ರ ಬ್ರಹ್ಮ ಸಮಶ್ವತೆ. ಹೌದಾ? ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಏನ್ ಶ್ರುತಿ ಹೇಳ್ತೆ? ಇಲ್ಲಿಯೇ ಈಗಲೇ ನೀನು ಅಮೃತಾತ್ಮನಾಗಿದ್ದೀಯಾ. ಹ್ಯಾಕ್ ತಿಳ್ಕೊಳ್ಳೋದು ಇದನ್ನ? ಆ ತಿಳಿದುಕೊಡುವಂತಹ ಕ್ರಮಕ್ಕೆ ಹೆಸರಾಯಿತು ಅಧ್ಯಾರೋಪ ಅಪವಾದ. ಬ್ರಹ್ಮದಲ್ಲಿ ಇಲ್ಲದ, ಬ್ರಹ್ಮದಲ್ಲಿ ಸಲ್ಲದ, ಬ್ರಹ್ಮಕ್ಕೆ ಹೊಂದದೇ ಇರುವಂತಹ ಗುಣ ಧರ್ಮಗಳನ್ನ ಆರೋಪಣೆ ಮಾಡಿ ಬ್ರಹ್ಮವನ್ನು ತಿಳಿದುಕೊಟ್ಟು ಅದೆಲ್ಲ ಗುಣಧರ್ಮಗಳನ್ನು ಅಪವಾದ ಮಾಡುವ ಕ್ರಮಕ್ಕೆ ಹೆಸರಾಯಿತು ಅಧ್ಯಾರೋಪ ಅಪವಾದ. ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯ ಸ್ವರೂಪ ಅರ್ಥವಾಗದವನಿಗೆ ಏನು ಮಾಡುವ ಅದ್ವೈತ ಬ್ರಹ್ಮಜ್ಞಾನವಾಗುವುದಿಲ್ಲ. ಸುಮ್ಮನೆ ಏನೋ ದೈತ ಜ್ಞಾನ ಮಾಡಿಕೊಂಡು ಏನು ಬಹಳ ದೊಡ್ಡವನು, ನಮ್ಮನ್ನು ಕಾಪಾಡ್ತಾ ಇದ್ದಾನೆ, ಸರ್ವಶಕ್ತ ಅಂತ ಕಥೆ ಪುರಾಣ ಹೇಳಬೇಕೆ ಹೊರತುವೆ ಧೈರ್ಯವಾಗಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎನ್ನುವಂತಹ ವಾಕ್ಯಗಳನ್ನ ಅನುಭವ ತಗೊಳ್ಬೇಕಾದ್ರೆ ಅಧ್ಯಾರೋಪಾಪವಾದ ಕ್ರಮ ಒಂದೇ ಒಂದು ಪ್ರಕ್ರಿಯೆ ಅಂತ ಹೇಳ್ತಾ ಒಂದು ಮಾತು ಕರೀತಾರೆ ಸ್ವಾಮೀಜಿಯವರು. ಸ್ವಾಮಿಗಳು ಅಧ್ಯಾರೋಪಾಪವಾದ ಪ್ರಕ್ರಿಯೆ ಬಗ್ಗೆ ಅದ್ಭುತವಾದ ಸಂಶೋಧನೆ ಮಾಡಿದ್ದಾರೆ. ಇಡೀ ವಿಶ್ವದಲ್ಲಿ ವೇದಾಂತ ವಿದ್ವಾಂಸರು ಒಂದು ಅಕ್ಷರ ಓದಿ ಬಂತು, ಪುಸ್ತಕ ಬರೆದಿರ್ತಾರೆ, PhD ತಗೊಂಡಿರ್ತಾರೆ, ಉಪನ್ಯಾಸ ಮಾಡ್ತಾರೆ, ಪ್ರಶಸ್ತಿ ಬೇಕಾದಷ್ಟಿದೆ, ಎಲ್ಲವೂ 0 ನಂಬರು. ಯಾರಿಗೂ ಅಧ್ಯಾರೋಪಾಪವಾದ ಗೊತ್ತಿಲ್ಲ. ಅಧ್ಯಾರೋಪಾಪವಾದ ಪ್ರಕ್ರಿಯೆಯಲ್ಲಿ ಗುರುವಾಕ್ಯ ಹೇಳ್ತೇನೆ, ಅಪವಾದದಲ್ಲಿ ತಾತ್ಪರ್ಯವೇ ಹೊರತು ಅಧ್ಯಾರೋಪದಲ್ಲಿ ಅಲ್ಲ. ಶಬ್ದ ಜಾಬ್ಗೇಟ್ ನಾಳೆ ಹೇಳ್ತಾ ಬರ್ತೀನಿ, ಮತ್ತೆ ರಿಪೀಟ್ ಮಾಡ್ತೇನೆ. ಅಧ್ಯಾರೋಪಾಪವಾದ ಪ್ರಕ್ರಿಯೆಯಲ್ಲಿ ಅಪವಾದಕ್ಕೆ ತಾತ್ಪರ್ಯವೇ ಹೊರತು ಅಧ್ಯಾರೋಪಕ್ಕೆ ಅಲ್ಲ. ಹೊಸಗನ್ ಕೊಟ್ಟಿದ್ದಾರೆ ಸ್ವಾಮೀಜಿಯವರು, ಒಂದು ಪುಸ್ತಕ ಬರೆದಿದ್ದಾರೆ, ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞಾ ಅಂತ ಪುಸ್ತಕ. ರಾಮ ಆ ಪುಸ್ತಕಕ್ಕೆ ನೊಬೆಲ್ ಪ್ರೈಸ್ ಕೊಡಬೇಕು, ಕೊಡೋರಿಲ್ಲ. ಸ್ವಾಮಿಗಳಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು, ಕೊಡೋರಿಲ್ಲ. ಬೇಡ ಬಿಡಿ, ಅವ್ರಿಗೇನು ಬೇಡ. ಹೇಗೆ ಸೂರ್ಯ ಪ್ರಪಂಚವನ್ನೆಲ್ಲ ಬೆಳಕು ಆನಂದವಾಗಿದ್ದಾನೋ ಹಾಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಉಪನ್ಯಾಸದ ಮುಖಾಂತರ, ಪಾಠ ಪ್ರವಚನದ ಮುಖಾಂತರ ಸಂತೃಪ್ತರಾಗದೆ ಅದ್ಭುತವಾದಂತಹ ಗ್ರಂಥಗಳು ಬರೆದಿದ್ದಾರೆ. ನಾನು ಅಮೆರಿಕಕ್ಕೆ ಹೋಗಿದ್ದಾಗ ಒಂದು ಯೂನಿವರ್ಸಿಟಿ ಉಪನ್ಯಾಸ ಏರ್ಪಾಡು ಮಾಡಿದ್ರು. ಅಲ್ಲಿ ದೊಡ್ಡ ಲೈಬ್ರರಿ ನೋಡ್ತೇವೆ, ವುಡ್ ಲೈಕ್ ಟು ಸಿ ದ ಲೈಬ್ರರಿ. ಹಿಂದೆ ಕರ್ಕೊಂಡು ಹೋದ್ರು. ಅಲ್ಲಿ ನೋಡಿದ್ರೆ ಸ್ವಾಮಿ ಪುಸ್ತಕ ಇತ್ತು, ಪರಮಾರ್ಥ ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞಾ ಪುಸ್ತಕ ಇತ್ತು. ತಲೆ ಮೇಲೆ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದೆ. ವೈ ಶರ್ಮಾ ಡ್ಯಾನ್ಸಿಂಗ್ ಅಂತಂದ್ರು. ಹೇಳಿದೆ ಐ ಆಮ್ ಸಿ ಮೈ ಗುರೂಜಿ ಹಿಯರ್ ಅಂದೆ. ಹೌ ಅಂತಂದ್ರು. ಮೈ ಗುರೂಜಿ ಮಾಸ್ಟರ್ ಪೀಸ್. ಸ್ವಾಮಿಗಳು ಬರೆದಿರುವಂತಹ ಉತ್ಗ್ರಂಥ ಯಾವುದು? ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞಾ. ಜಾಲಾಡ್ ಬಿಡಿದ್ದಾರೆ. ಅದರಲ್ಲಿ ಭರ್ತೃ ಪ್ರಪಂಚದ ಮತ್ತು ಕರ್ಮವಾದಿಗಳ, ಕರ್ಮಜ್ಞಾನ ಸಮುಚ್ಚಯ ಅನುಷ್ಠಾನವಾದಿಗಳ ಮತ್ತು ಪಂಚಪಾದಿಕ, ಭಾಮತಿ, ಕಲ್ಪತರು, ಪರಿಮಳ ಎಲ್ಲವನ್ನು ಜಾಲಾಡಿ ಎಲ್ಲರೂ ಕೂಡ ದಾರಿ ತಪ್ಪಿದ್ದಾರೆ ಎಂದು ತೋರಿಸಿ ಶಾಂಕರ ಸಿದ್ಧಾಂತ ಅರ್ಥವಾಗಬೇಕಾದರೆ ವೇದಾಂತ ಪ್ರಕ್ರಿಯೆ ಯಾವುದಪ್ಪ ಅಂದ್ರೆ ಅಧ್ಯಾರೋಪ ಅಪವಾದ. ಅನ್ಲೆಸ್ and until you understand the depth and greatness and significance of ಅಧ್ಯಾರೋಪಾಪವಾದ ಪ್ರಕ್ರಿಯೆ, you cannot understand ಅದ್ವೈತ ವೇದಾಂತ. ಅಧ್ಯಾರೋಪಾಪವಾದ ಪ್ರಕ್ರಿಯೆಯ ಮರ್ಮವನ್ನ, ಆಳವನ್ನ, ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳದೆ ಹೋದರೆ ನಿಮಗೆ ಖಂಡಿತ ಶಾಂಕರಾದ್ವೈತ ವೇದಾಂತ ಅರ್ಥವಾಗುವುದಿಲ್ಲ.
ಅದೇ ಆಗ್ಯಾರ ಇವತ್ತು. ತುಂಬಾ ಜನ ಅದ್ವೈತ ವೇದಾಂತವನ್ನ ಏನೋ ಹೇಳ್ತಾರೆ ಕಣ್ರಿ, ಪ್ರಪಂಚ ಅದ್ವೈತವಂತೆ, ನಾವು ಬ್ರಹ್ಮ ಹಾಸ್ಯ ಮಾಡ್ತಾರೆ. ಯಾಕೆ ಅಂದ್ರೆ ಅರ್ಥವಾಗಿಲ್ಲ. ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಧ್ಯಾರೋಪಾಪವಾದ ಪ್ರಕ್ರಿಯೆ ಬಹಳ ಮುಖ್ಯವಾದದ್ದು ಅನ್ನುವ ಮಾತನ್ನ ಗುರುಗಳವರು ಎಲ್ಲಾ ಗ್ರಂಥಗಳಲ್ಲೂ ಬರೆದಿದ್ದಾರೆ. ಸುಮಾರು ಸಂಸ್ಕೃತದಲ್ಲಿ ಒಂದು 45 ಪುಸ್ತಕ ಬರೆದಿದ್ದಾರೆ. 45 ಪುಸ್ತಕಗಳಲ್ಲಿ ಈ ಮಾತು ಬರೀತಾರೆ ಸ್ವಾಮಿಗಳವರು. ಪ್ರಾರಂಭದ ವಾಕ್ಯ ನಿರಸ್ತ ಸರ್ವ ವಿಶೇಷಂ ಅವಾಂಗ್ ಮನಸ ಗೋಚರ ಬ್ರಹ್ಮ ಕಥನ್ನು ನಾಮ ಮುಕ್ಷುಣ ಅನುಭವಾವಸಾನಂ ಭವೇತ್ ಇತಿ ಅಧ್ಯಾರೋಪಾಪವಾದ ಪ್ರಕ್ರಿಯೆಂ ಸ್ವೀಕೃತ್ಯ ಸರ್ವೇ ವೇದಾಂತ ಉಪದಿಶಂತಿ. ಯಾವ ವಿಶೇಷಗಳು ಇಲ್ಲದಿರುವ ವಾಕ್ ಮನಸ್ಸುಗಳಿಗೆ ಗೋಚರವಾಗದೇ ಇರುವಂತಹ ಬ್ರಹ್ಮತತ್ವ ಹೇಗಾದರೂ ಮಾಡಿ ಎಲ್ಲ ಮಾನವರಿಗೂ ಎಲ್ಲ ಮುಮುಕ್ಷುಗಳಿಗೂ ಕೂಡ ಅನುಭವಕ್ಕೆ ಹೇಗೆ ಮಾಡಿದರೆ ಬರುತ್ತದೋ ಅನ್ನುವಂತಹ ಕಾರುಣ್ಯದಿಂದ ಎಲ್ಲ ಉಪನಿಷತ್ತುಗಳು ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನ ಅನುಸರಿಸಿ ಪರಬ್ರಹ್ಮವನ್ನ ಉಪದೇಶ ಮಾಡುತ್ತಿವೆ. ಆದ್ದರಿಂದ ಎಲೆ ಮುಮುಕ್ಷುಗಳೇ, ನೀವೆಲ್ಲರೂ ಕೂಡ ಅಧ್ಯಾರೋಪಾಪವಾದ ಪ್ರಕ್ರಿಯೆಯ ಸ್ವರೂಪವನ್ನ ಮರ್ಮವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅಲ್ವೇನ ಇಲ್ಲೀಗ ಮುಗುತ್ತರು ನಾವೆಲ್ಲ ಬಂಧವೇ ಇಲ್ಲ. ನಿಜ ಮುಕ್ತಿಗೆ ಸಾಧನ ಬೇಕಿಲ್ಲ. ವೇದಾಂತ ದರ್ಶನದ ಭದ್ರ ಬುನಾದಿ ಶ್ರುತಿ, ಯುಕ್ತಿ, ಸಾರ್ವತ್ರಿಕ ಪರಿಪೂರ್ಣಾನುಭವ. ತಾನು ಅಂದರೆ ಆತ್ಮನು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪ. ಶಂಕರರು ಹೇಳಿದ ಹಾಗೆ ಆತ್ಮಾಹಿ ನಾಮಸ್ವರೂಪಂ. ಶುದ್ಧನಾದ ಆತ್ಮನಿಗೆ ಸಂಸ್ಕಾರವೆಂಬುದು ಸಲ್ಲದು. ಕಾರಣ ಆಕಾಶದಂತೆ ನಿರವಯವ, ನಿರ್ವಿಶೇಷ ಸ್ವರೂಪ. ಶ್ವೇತಾಶ್ವತರೋಪನಿಷತ್ತೂ ಸಹ ಆತ್ಮನನ್ನು ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ ಎಂದು ಭಗವಾನ್ ಸುರೇಶ್ವರರು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಉತ್ಪಾದ್ಯಮಾಪ್ಯಂ ಸಂಸ್ಕಾರ್ಯಂ ವಿಕಾರ್ಯಂಚ ಕ್ರಿಯಾಫಲಂ ನೈವಂ ಮುಕ್ತಿರ್ಯತಸ್ತಸ್ಮಾತ್ ಕರ್ಮ ತಸ್ಯ ನ ಸಾಧನಂ ಎಂದು ಎಚ್ಚರಿಸಿದ್ದಾರೆ. ಅಂದರೆ ಉಂಟು ಮಾಡತಕ್ಕದ್ದು, ಹೋಗಿ ಪಡೆಯತಕ್ಕದ್ದು, ಮಾರ್ಪಡಿಸತಕ್ಕದ್ದು, ಸರಿಪಡಿಸತಕ್ಕದ್ದು ಇವು ಕರ್ಮದ ಫಲವು. ಆದರೆ ಮುಕ್ತಿ ಎಂದರೆ ಕೇವಲ ಅಜ್ಞಾನದಿಂದ ಬಿಡುಗಡೆ ಮಾತ್ರವಾದ್ದರಿಂದ ಈ ನಾಲ್ಕರಲ್ಲಿ ಯಾವುದೂ ಅಲ್ಲ. ಹಾಗಾಗಿ ಕೇವಲ ಕರ್ಮವು ಎಂದಿಗೂ ಆತ್ಮಜ್ಞಾನಕ್ಕೆ ಸಾಧನವಲ್ಲ. ಜೀವನ ಸ್ವರೂಪ ಆತ್ಮವೆಂದೇ ತಿಳಿದ ಮೇಲೆ ಬ್ರಹ್ಮವಾಗುವುದಿಲ್ಲ, ಸತ್ತ ಮೇಲೂ ಬ್ರಹ್ಮವಾಗುವುದಿಲ್ಲ. ಇಲ್ಲಿ ಈಗ ಮುಕುತರು ನಾವೆಲ್ಲ, ಬಂಧವೇ ಇಲ್ಲ. ನಾವು ತಿಳಿದಿರಲಿ ತಿಳಿಯದಿರಲಿ ಎಂದೆಂದೂ ಬ್ರಹ್ಮಸ್ವರೂಪರೇ, ಪರಿಪೂರ್ಣರೇ. ಶ್ರುತಿ ಮಾತೆಯ ಹಿತವಚನ ಎಂದಿಗೂ ಸುಳ್ಳಲ್ಲ. ಮತ್ತೊಂದು ಕಡೆ ಸುರೇಶ್ವರಾಚಾರ್ಯರು ಅಜ್ಞಾನ ಹಾನಿ ಮಾತ್ರತ್ವಾತ್ ಮುಕ್ತೇಹೇ ಕರ್ಮ ನ ಸಾಧನಂ ಎಂದಿದ್ದಾರೆ. ಆತ್ಮನಲ್ಲಿ ಗುಣದೋಷಗಳೂ ಇಲ್ಲ. ಆದ್ದರಿಂದ ಎದ್ದೇಳಿ, ಇಂದಿನಿಂದಲೇ, ಈಗಲೇ, ಸದ್ಗುರುವು ದೊರಕಿರುವಾಗಲೇ ಸತ್ಯ ದರ್ಶನವನ್ನು ಶಾಂಕರ ಪ್ರಸ್ಥಾನತ್ರಯ ಭಾಷ್ಯದ ಮೂಲಕ ಅನುಭವದಲ್ಲಿ ಕಾಣುವ ಅನುಗ್ರಹ ಶ್ರೀಗಳಿಂದ ಆಗಲಿ. ಈಗ ಕೇಳೋಣ ಮುಕ್ತಿಯ ನೈಜ ಚಿತ್ರಣ. ಮುಕ್ತಿಗೆ ಸಾಧನ ಬೇಕಿಲ್ಲ, ಜ್ಞಾನ ಸಾಕಲ್ಲ. ಮುಕ್ತಿಗೆ ಸಾಧನ ಬೇಕಿಲ್ಲ, ಜ್ಞಾನ ಸಾಕಲ್ಲ. ಮುಕ್ತಿಗೆ ಸಾಧನ ಬೇಕಿಲ್ಲ, ಜ್ಞಾನ ಸಾಕಲ್ಲ. ಯುಕ್ತಿಯೊಳಿದ ತಿಳಿಯಲು, ಯುಕ್ತಿಯೊಳಿದ ತಿಳಿಯಲು ಬಲ್ಲಾಟಗೆ ಬಂಧವು ನಿಜಕ್ಕೂ ಇಲ್ಲವಲ್ಲ. ಮುಕ್ತಿಗೆ, ನಿಜ ಮುಕ್ತಿಗೆ ಸಾಧನ ಬೇಕಿಲ್ಲ, ಜ್ಞಾನ ಸಾಕಲ್ಲ.
ಬರಲಾರದಲ್ಲ ಇಲ್ಲದೀಹ ಮುಕುತಿ ಬರಲಾರದಲ್ಲ ಬರೆ ನಿಲ್ಲದಲ್ಲ ಬರೆ ನಿಲ್ಲದಲ್ಲ ನಾವೆಲ್ಲರೂ ಮುಕುತರು ಬಂಧ ಮಿಥ್ಯವಲ್ಲದಿಲ್ಲ ಮುಕ್ತಿಗೆ ನಾವೆಲ್ಲರೂ ಮುಕುತರು ಬಂಧ ಮಿಥ್ಯವಲ್ಲದಿಲ್ಲ ಮುಕ್ತಿಗೆ ನಿಜ ಮುಕ್ತಿಗೆ ಸಾಧನ ಬೇಕಿಲ್ಲ ಜ್ಞಾನ ಸಾಕಲ್ಲ ಆತ್ಮಂಗೆ ಗುಣದೋಷಗಳು ಇಲ್ಲ ಎಮ್ಮಾತ್ಮಂಗೆ ಗುಣದೋಷಗಳು ಇಲ್ಲ ನಿಷ್ಕಲನಲ್ಲ ನಿಷ್ಕಲನಲ್ಲ ಪರಮಾತ್ಮಂಗೆ ಸಂಸ್ಕಾರವು ಸಲ್ಲ ಹೊಲ್ಲೇವಲ್ಲ ಮುಕ್ತಿಗೆ ಪರಮಾತ್ಮಂಗೆ ಸಂಸ್ಕಾರವು ಸಲ್ಲ ಹೊಲ್ಲೇವಲ್ಲ ಮುಕ್ತಿಗೆ ನಿಜ ಮುಕ್ತಿಗೆ ಸಾಧನ ಬೇಕಿಲ್ಲ ಜ್ಞಾನ ಸಾಕಲ್ಲ ಆತ್ಮನು ಬ್ರಹ್ಮವು ಆಗುವುದಿಲ್ಲ ಎಮ್ಮಾತ್ಮನು ಬ್ರಹ್ಮವು ಆಗುವುದಿಲ್ಲ ಆಗಲಗುವುದಿಲ್ಲ ಆಗಲಗುವುದಿಲ್ಲ ಎಮ್ಮಾತ್ಮನೆ ಬ್ರಹ್ಮವೆಂದಿಹುದೆಲ್ಲ ಶ್ರುತಿ ಸಟೆಯಲ್ಲ ಮುಕ್ತಿಗೆ ಎಮ್ಮಾತ್ಮನೆ ಬ್ರಹ್ಮವೆಂದಿಹುದೆಲ್ಲ ಶ್ರುತಿ ಸಟೆಯಲ್ಲ ಮುಕ್ತಿಗೆ ನಿಜ ಮುಕ್ತಿಗೆ ಸಾಧನ ಬೇಕಿಲ್ಲ ಜ್ಞಾನ ಸಾಕಲ್ಲ ಇಲ್ಲೀಗ ಮುಕುತರು ನಾವೆಲ್ಲ ಇಲ್ಲೀಗ ಮುಕುತರು ನಾವೆಲ್ಲ ಬಂಧವೇ ಇಲ್ಲ ಬಂಧವೇ ಇಲ್ಲ ವಲ್ಲಭ ಶಂಕರ ಗುರುಬಲ ವೇದ ಸಾರವೆಲ್ಲ ಮುಕ್ತಿಗೆ ವಲ್ಲಭ ಶಂಕರ ಗುರುಬಲ ವೇದ ಸಾರವೆಲ್ಲ ಮುಕ್ತಿಗೆ ನಿಜ ಮುಕ್ತಿಗೆ ಸಾಧನ ಬೇಕಿಲ್ಲ ಜ್ಞಾನ ಸಾಕಲ್ಲ ಯುಕ್ತಿಯೊಳಿದ ತಿಳಿಯಲು ಯುಕ್ತಿಯೊಳಿದ ತಿಳಿಯಲು ಬಲ್ಲಾಟಗೆ ಬಂಧವು ನಿಜಕ್ಕೂ ಇಲ್ಲವಲ್ಲ ಮುಕ್ತಿಗೆ ನಿಜ ಮುಕ್ತಿಗೆ ಸಾಧನ ಬೇಕಿಲ್ಲ ಜ್ಞಾನ ಸಾಕಲ್ಲ ಜ್ಞಾನ ಸಾಕಲ್ಲ ಜ್ಞಾನ ಸಾಕಲ್ಲ ಇಲ್ಲಿಯೇ ಈಗಲೇ ನಾವು ಬ್ರಹ್ಮ ಸ್ವರೂಪರಾಗಿದ್ದೇವೆ, ಹೊರಗಿನ ವ್ಯವಹಾರಕ್ಕೂ ನನಗೂ ಯಾವ ಯಾವ ಸಂಬಂಧವೂ ಇಲ್ಲ ಎನ್ನುವುದನ್ನ ಅನುಭವಿಸಿ ಅತ್ರ ಬ್ರಹ್ಮ ಸಮರ್ಥತೆ, ಇಲ್ಲಿಯೇ ಬ್ರಹ್ಮ ಸ್ವರೂಪ ಹೊಂದುತ್ತಾನೆ ಎನ್ನುವಂತ
ಉಪನಿಷತ್ತಿನ ಸಂದೇಶವನ್ನು ಅನುಭವಕ್ಕೆ ತಂದಿರಬಹುದು ನಡೆದಿದ್ದಾರೆ. ಒಂದು ಮಂತ್ರ ಮುಗಿಸ್ಬಿಡ್ತೇನೆ. ಬಹಳ ಒಳ್ಳೆ ವಿಷಯ. ನನಗೆ ಇದು ರಸಗುಲ್ಲ ಇದ್ದಾಗೆ. ರಸಗುಲ್ಲ ಜಿಲೇಬಿ ಯಾರು ಕೊಟ್ಬಿಟ್ರೆ ಜಾಮೂನು ತಿಂತಾ ಇರ್ತೇವೆ. ಹಾಗೆ ಅಧ್ಯಾರೋಪ ಅಪವಾದ ಅನ್ನುವಂತಹ ಸಬ್ಜೆಕ್ಟು ಅತ್ಯಂತ ಪ್ರಿಯವಾಗಿರುವಂತಹ ಸಬ್ಜೆಕ್ಟು. ಒಂದು ಮಂತ್ರದೊಂದಿಗೆ ಇಂದಿನ ಪ್ರವಚನವನ್ನು ಮಂಗಳ ಮಾಡ್ತಾ ಇದ್ದೇನೆ. ಮುಂಡಕೋಪನಿಷತ್ತು ಒಂದು ಮಂತ್ರ. ಪುರುಷ ಏವೇದಂ ವಿಶ್ವಂ ತಪೋ ಬ್ರಹ್ಮ ಪರಾಮೃತಂ ಏತದ್ಯೋ ವೇದ ನಿಹಿತಂ ಗುಹಾಯಾಂ ಸೋ ವಿದ್ಯಾ ಗ್ರಂಥಿಂ ವಿಕಿರತೀಯ ಸೌಮ್ಯ. ಮಗು, ಈ ಪ್ರಪಂಚವೆಲ್ಲವೂ ಬ್ರಹ್ಮವೇ, ನಾನು ಬ್ರಹ್ಮವೇ, ಬ್ರಹ್ಮವನ್ನು ಬಿಟ್ಟು ಯಾವುದೂ ಇಲ್ಲ ಅನ್ನುವಂತಹ ರಹಸ್ಯವನ್ನ ಅಧ್ಯಾರೋಪಾಪವಾದ ಪ್ರಕ್ರಿಯಾ ಕ್ರಮದಿಂದ ಯಾವ ಮಹಾತ್ಮ ತಿಳ್ಕೊಳ್ತಾನೋ ಅಂಥವನು ಇಹ ಜೀವನ್ನೇವ ಅಮೃತೋ ಭವತಿ, ಬದುಕಿರುವಾಗಲೇ ಅಮೃತನಾಗಿ ಬಿಡ್ತಾನೆ ಎನ್ನುವಂತಹ ಮಾತನ್ನ ಉಪನಿಷತ್ ಹೇಳ್ತಾ ಇದೆ. ಇದನ್ನ ಭಗವತ್ಪಾದ ಶಂಕರರು, ಗೌಡಪಾದಾಚಾರ್ಯರು, ಸುರೇಶ್ವರಾಚಾರ್ಯರು ಏನ್ ತಿಳಿಸಿದ್ದಾರೋ ಅದನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ನಮ್ಮೆಲ್ಲರಿಗೂ ಉಪದೇಶ ಮಾಡಿದ್ದಾರೆ. ಅದನ್ನು ತಿಳಿದುಕೊಂಡು ನಾವೆಲ್ಲರೂ ಧನ್ಯರಾಗೋಣ, ಉದ್ಧಾರವಾಗೋಣ ಅಂತ ತಿಳಿಸುತ್ತಾ, ನಾಳೆ ದಿವಸ ಬ್ರಹ್ಮ ಕಾರಣವಾದ ಪ್ರಕ್ರಿಯೆ, ಬ್ರಹ್ಮವನ್ನ ಜಗತ್ತಿಗೆ ಕಾರಣ ಶ್ರುತಿ ಹೇಳ್ತಾ ಇದೆ. ಬ್ರಹ್ಮವಾ ಇದಮೇಕ ಏವಾಗ್ರಾಸೀತ್, ಆತ್ಮವಾ ಇದಮೇಕ ಏವಾಗ್ರಾಸೀತ್, ತಸ್ಮಾದ್ವಾಯೇ ತಸ್ಮಾದಾತ್ಮನ ಆಕಾಶ ಸಂಭೂತಃ ಅಂತೇಳಿ ಪರಬ್ರಹ್ಮದಿಂದ ಪ್ರಪಂಚ ಹುಟ್ಟಿದೆ ಅಂತ ಹೇಳ್ತಾ ಇದೆ. ಇದನ್ನಿಟ್ಟುಕೊಂಡು ಈಶ್ವರ ಕಾರಣವಾದ ಬ್ರಹ್ಮ ಕಾರಣವಾದ ಎನ್ನುವಂತಹದ್ದು ಅಧ್ಯಾರೋಪಾಪವಾದ ಪ್ರಕ್ರಿಯೆಯಲ್ಲಿ ಒಂದು ಉಪಪ್ರಕ್ರಿಯೆ. ನಾಳೆ ವಿಚಾರ ಮಾಡೋಣ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ, ಎಲ್ಲರೂ ಬ್ರಹ್ಮಜ್ಞಾನಿಗಳಾಗೋಣ. ಓಂ ಶಾಂತಿ ಶಾಂತಿ ಶಾಂತಿ.